ಕೆಲವೊಮ್ಮೆ ನಮ್ಮ ಕಣ್ಣಿಗೆ ಕಾಣುವುದು ಸತ್ಯವಾಗಿರುವುದಿಲ್ಲ. ಆದರೆ ಅದನ್ನೇ ಸತ್ಯ ಎಂದು ನಂಬಿದರೆ ಬದುಕೇ ಬದಲಾಗಬಹುದು. ನನ್ನ ಹೆಸರು ನಂದಿನಿ. ನಾನು ಮೈಸೂರಿನ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದವಳು. ಅಪ್ಪ ಸರ್ಕಾರಿ ಶಾಲೆಯ ಶಿಕ್ಷಕರು, ಅಮ್ಮ ಗೃಹಿಣಿ. ನನಗೆ ಒಬ್ಬ ತಮ್ಮನಿದ್ದ. ನಮ್ಮ ಮನೆಯಲ್ಲಿ ಹಣದ ಐಷಾರಾಮಿ ಇರಲಿಲ್ಲ. ಆದರೆ ಪ್ರೀತಿ ಮತ್ತು ನಂಬಿಕೆಗೆ ಎಂದೂ ಕೊರತೆಯಾಗಿರಲಿಲ್ಲ. ಓದನ್ನು ಮುಗಿಸಿದ ನಂತರ ನಾನು ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರಿದೆ. ಜೀವನ ಚೆನ್ನಾಗಿಯೇ ಸಾಗುತ್ತಿತ್ತು. ಆಗಲೇ ನನ್ನ ಮದುವೆಯ ಮಾತು ಬಂತು. ಕೆಲ ದಿನಗಳಲ್ಲಿ ಮದುವೆಯೂ ನಡೆಯಿತು. ನನ್ನ ಗಂಡನ ಹೆಸರು ಅರವಿಂದ್. ಅವರು ಬೆಂಗಳೂರಿನ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಮೊದಲ ಬಾರಿ ಅವರನ್ನು ನೋಡಿದಾಗಲೇ ಅವರ ಸರಳತನ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಯಿತು. ಕಡಿಮೆ ಮಾತನಾಡುವ ಸ್ವಭಾವ, ಎಲ್ಲರನ್ನೂ ಗೌರವದಿಂದ ಕಾಣುವ ಗುಣ, ಮುಖದಲ್ಲಿದ್ದ ಮುಗುಳ್ನಗೆ ಇವೆಲ್ಲ ನನ್ನ ಮನಸ್ಸು ಗೆದ್ದವು. ಎರಡೂ ಕುಟುಂಬಗಳ ಒಪ್ಪಿಗೆಯೊಂದಿಗೆ ನಮ್ಮ ಮದುವೆ ಅದ್ಧೂರಿಯಾಗಿ ನಡೆಯಿತು. ಮದುವೆಯ ನಂತರದ ಮೊದಲ 2 ತಿಂಗಳುಗಳು ನನ್ನ ಜೀವನದ ಅತ್ಯಂತ ಸುಂದರ ದಿನಗಳಾಗಿದ್ದವು. ಪ್ರತಿದಿನ ಬೆಳಗ್ಗೆ ಇಬ್ಬರೂ ಸೇರಿ ಅಡಿಗೆ ಮಾಡ್ತಿದ್ವು. ವಾರಾಂತ್ಯಗಳಲ್ಲಿ ದೇವಸ್ಥಾನ, ಪಾರ್ಕ್ ಅಥವಾ ಸಿನಿಮಾ ಹೀಗೆ ಸಮಯ ಕಳೆಯುತ್ತಿದ್ದೆವು. ನನ್ನ ಜೀವನಕ್ಕೆ ಇಷ್ಟು ಒಳ್ಳೆಯ ಗಂಡ ಸಿಕ್ಕಿದ್ದಾನೆ ಎಂದು ನಾನು ದೇವರಿಗೆ ಪ್ರತಿದಿನ ಧನ್ಯವಾದ ಹೇಳುತ್ತಿದ್ದೆ. ಆದರೆ ಆ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಒಂದು ದಿನ ಅರವಿಂದ್ನಲ್ಲಿ ನಿಧಾನವಾಗಿ ಬದಲಾವಣೆ ಕಾಣಿಸತೊಡಗಿತು. ಮೊದಲು ಕೆಲಸ ಮುಗಿದ ತಕ್ಷಣ ಮನೆಗೆ ಬರುತ್ತಿದ್ರು. ಈಗ ರಾತ್ರಿ ತಡವಾಗಿ ಬರಲು ಶುರು ಮಾಡಿದ್ರು. ನಾನು ಕೇಳಿದ್ರೆ ಆಫೀಸ್ನಲ್ಲಿ ಮೀಟಿಂಗ್ ಇತ್ತು ಎಂದು ಚಿಕ್ಕ ಉತ್ತರ ಕೊಡ್ತಿದ್ರು. ಮೊದಲಿಗೆ ನಾನು ನಂಬಿದ್ದೆ. ಆದರೆ ಅದೇ ಉತ್ತರ ಪ್ರತಿದಿನ ಕೇಳಿಸತೊಡಗಿತ್ತು. ಒಂದು ರಾತ್ರಿ ಅವರು ಬಾಲ್ಕನಿಗೆ ಹೋಗಿ ತುಂಬ ನಿಧಾನವಾಗಿ ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡ್ತಿದ್ರು. ನಾನು ಹತ್ತಿರ ಹೋಗ್ತಿದ್ದಂತೆಯೇ ಫೋನ್ ಕಟ್ ಮಾಡಿದ್ರು. ಯಾರು ಎಂದು ಕೇಳಿದಾಗ ಆಫೀಸ್ ಕಾಲ್ ಎಂದು ನಗುತ್ತಾ ಹೇಳಿದ್ರು. ಆದರೆ ಆ ನಗುವಿನಲ್ಲಿ ಮೊದಲಿನ ಆತ್ಮೀಯತೆ ಇರಲಿಲ್ಲ. ಅದರ ನಂತರ ಅವರು ಮೊಬೈಲ್ಗೆ ಪಾಸ್ವರ್ಡ್ ಹಾಕಿದ್ರು. ಹಿಂದೆ ನನ್ನ ಕೈಗೆ ಕೊಟ್ಟು, ನಂದಿನಿ, ಯಾರಾದರೂ ಕರೆ ಮಾಡಿದರೆ ಹೇಳು ಎನ್ನುತ್ತಿದ್ದವರು ಈಗ ಮೊಬೈಲನ್ನು ಕ್ಷಣಕ್ಕೂ ದೂರ ಇಡ್ತಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಒಂದು ಪ್ರಶ್ನೆ ಮೂಡಿತು. ನನ್ನಿಂದ ಏನಾದರೂ ಮರೆ ಮಾಡ್ತಿದ್ದಾರಾ? ಆ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಆದರೆ ಅದೇ ಪ್ರಶ್ನೆ ದಿನದಿಂದ ದಿನಕ್ಕೆ ನನ್ನ ಮನಸ್ಸನ್ನು ಕಾಡತೊಡಗಿತು. ಒಂದು ಸಂಜೆ ಅವರು ಸ್ನಾನ ಮಾಡ್ತಿದ್ದಾಗ ಅವರ ಮೊಬೈಲ್ಗೆ ಕರೆ ಬಂತು. ಸ್ಕ್ರೀನ್ ಮೇಲೆ ಒಂದು ಹೆಸರು ಕಾಣಿಸ್ತಿತ್ತು, ಮೇಡಮ್. ಆ ಹೆಸರನ್ನು ನೋಡಿದ ಕ್ಷಣ ನನ್ನ ಕೈಗಳು ನಡುಗಿದವು. ಅರವಿಂದ್ ಅವರ ಮೊಬೈಲ್ನಲ್ಲಿ ಕಾಣಿಸಿಕೊಂಡ ಹೆಸರು ನನ್ನ ಮನಸ್ಸನ್ನು ಅಲುಗಾಡಿಸಿತ್ತು. ಮೇಡಮ್. ಅದನ್ನು ನೋಡಿದ ಕ್ಷಣ ನನ್ನ ಹೃದಯ ಬಡಿತ ವೇಗವಾಯಿತು. ಈ ಮೇಡಮ್ ಯಾರು? ಅವರ ಹೆಸರಿನ ಮುಂದೆ ಹೃದಯದ ಚಿಹ್ನೆ ಯಾಕೆ? ನಾನು ಕರೆ ಸ್ವೀಕರಿಸಬೇಕೋ ಬೇಡವೋ ಎಂದು ಯೋಚಿಸುತ್ತಿರುವಷ್ಟರಲ್ಲಿ ಕರೆ ಕಟ್ಟಾಯಿತು. ಅಷ್ಟರಲ್ಲಿ ಬಾತ್ರೂಮ್ನ ಬಾಗಿಲು ತೆರೆಯುವ ಶಬ್ದ ಕೇಳಿಸಿತು. ನಾನು ತಕ್ಷಣ ಮೊಬೈಲನ್ನು ಇದ್ದ ಜಾಗದಲ್ಲೇ ಇಟ್ಟೆ. ಅರವಿಂದ್ ಹೊರಬಂದು ಮೊಬೈಲ್ ನೋಡಿದ್ರು. ಮಿಸ್ಡ್ ಕಾಲ್ ಕಂಡ ತಕ್ಷಣ ಅವರ ಮುಖದಲ್ಲಿ ಆತಂಕ ಕಾಣಿಸಿತು. ಅವರು ನನ್ನ ಕಡೆ ನೋಡಿ, ಯಾರಾದರೂ ಕರೆ ಮಾಡಿದ್ರಾ ಎಂದು ಕೇಳಿದ್ರು. ಹೌದು, ಮೇಡಮ್ ಅಂತ ಒಬ್ಬರು ಕರೆ ಮಾಡಿದ್ರು. ನಾನು ಹೇಳಿದ ತಕ್ಷಣ ಅವರ ಮುಖದ ಬಣ್ಣ ಬದಲಾಯಿತು. ಆಫೀಸ್ನವರು ಎಂದು ಚಿಕ್ಕ ಉತ್ತರ ನೀಡಿ ಅವರು ತಕ್ಷಣ ಬಾಲ್ಕನಿಗೆ ಹೋಗಿ ಮತ್ತೆ ಫೋನ್ ಮಾಡಿದ್ರು. ನಾನು ದೂರದಿಂದಲೇ ನೋಡ್ತಿದ್ದೆ. ಅವರು ನಿಧಾನವಾಗಿ ಮಾತನಾಡ್ತಿದ್ರು. ಕೆಲವೊಮ್ಮೆ ನಗ್ತಿದ್ರು, ಕೆಲವೊಮ್ಮೆ ಗಂಭೀರವಾಗ್ತಿದ್ರು. ಸುಮಾರು 10 ನಿಮಿಷಗಳ ನಂತರ ಒಳಗೆ ಬಂದರು. ನಾನು ಏನೂ ಕೇಳಲಿಲ್ಲ. ಆದರೆ ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಮಾರನೇ ದಿನ ಭಾನುವಾರ. ಇಂದು ಇಬ್ಬರು ಹೊರಗೆ ಹೋಗೋಣ ಎಂದು ನಾನು ಖುಷಿಯಿಂದ ಹೇಳಿದೆ. ಆದರೆ ಅರವಿಂದ್, ನನಗೆ ಒಂದು ಮುಖ್ಯ ಕೆಲಸ ಇದೆ, ಮಧ್ಯಾಹ್ನದೊಳಗೆ ಬರ್ತೇನೆ ಅಂತ ಹೇಳಿದ್ರು. ಅವರು ಬೇಗನೆ ಸಿದ್ಧರಾಗಿ ಹೊರಟರು. ಅವರು ಹೋದ 5 ನಿಮಿಷಗಳ ನಂತರ ನನ್ನ ಮನಸ್ಸು ಒಂದು ನಿರ್ಧಾರಕ್ಕೆ ಬಂತು. ಇಂದು ಅವರು ಎಲ್ಲಿಗೆ ಹೋಗ್ತಾರೆ ಎಂದು ನಾನು ತಿಳಿದುಕೊಳ್ಬೇಕು ಎಂದು ನಾನು ಕೂಡ ತಕ್ಷಣ ರೆಡಿಯಾಗಿ ಆಟೋ ಹಿಡಿದು ಅವರ ಕಾರಿನ ಹಿಂದೆ ಹೊರಟೆ. ಸ್ವಲ್ಪ ದೂರ ಹೋದ ನಂತರ ಅವರ ಕಾರು ನಗರದ ಒಂದು ಶಾಂತ ಪ್ರದೇಶದಲ್ಲಿದ್ದ ಹಳೆಯ ಕಟ್ಟಡದ ಮುಂದೆ ನಿಂತಿತು. ನಾನು ಸ್ವಲ್ಪ ದೂರ ನಿಂತು ನೋಡ್ತಿದ್ದೆ. ಕೆಲವೇ ಕ್ಷಣಗಳಲ್ಲಿ ಸುಮಾರು 50 ವರ್ಷದ ಒಬ್ಬ ಮಹಿಳೆ ಹೊರಗೆ ಬಂದರು. ಅರವಿಂದ್ ಅವರನ್ನು ನೋಡಿದ ತಕ್ಷಣ ನಗುತ್ತಾ ಅವರ ಬಳಿಗೆ ಹೋದರು. ಆ ಮಹಿಳೆ ಕೂಡ ಅರವಿಂದ್ ಅವರ ಕೈ ಹಿಡಿದು ಏನೋ ಮಾತಾಡ್ತಿದ್ರು. ಅಷ್ಟೇ ಅಲ್ಲ, ಇಬ್ಬರು ಒಬ್ಬರನ್ನೊಬ್ಬರು ಆತ್ಮೀಯವಾಗಿ ಅಪ್ಪಿಕೊಂಡ್ರು. ಆ ದೃಶ್ಯ ನನ್ನ ಕಣ್ಣೆದುರೇ ನಡೆಯುತ್ತಿತ್ತು. ನನ್ನ ಕಣ್ಣಲ್ಲಿ ನೀರು ತುಂಬಿತು. ಹಾಗಾದರೆ ನನ್ನ ಅನುಮಾನ ನಿಜವೇ? ನಾನು ಅಲ್ಲೇ ನಿಂತು ಅಳತೊಡಗಿದೆ. ಅವರಿಬ್ಬರು ಒಳಗೆ ಹೋದ ನಂತರ ನಾನು ಧೈರ್ಯ ಮಾಡಿ ಆ ಕಟ್ಟಡದ ಕಡೆ ನಡೆದೆ. ಆ ಕಟ್ಟಡದ ಬೋರ್ಡ್ ನೋಡಿದ ಕ್ಷಣ ನಾನು ಒಂದು ಕ್ಷಣ ಬೆಚ್ಚಿಬಿದ್ದೆ. ಅದರ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆದಿತ್ತು, ಆಶಾ ಕಿರಣ ಸೇವಾ ಸಂಸ್ಥೆ. ಇದು ಯಾವ ಜಾಗ? ಈ ಮಹಿಳೆ ಯಾರು? ಅರವಿಂದ್ ಇಲ್ಲಿ ಏಕೆ ಬರುತ್ತಿದ್ದಾರೆ? ನನ್ನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಟಿದವು. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಕ್ಕಿರಲಿಲ್ಲ. ನಾನು ಸ್ವಲ್ಪ ಹೊತ್ತು ಆ ಕಟ್ಟಡದ ಹೊರಗೆ ನಿಂತಿದ್ದೆ. ಒಳಗೆ ಹೋಗಬೇಕೋ ಬೇಡವೋ ಎಂಬ ಗೊಂದಲ ಕಾಡ್ತಿತ್ತು. ಕೊನೆಗೆ ಧೈರ್ಯ ಮಾಡಿ ಗೇಟ್ ತೆಗೆದು ಒಳಗೆ ನಡೆದೆ. ಒಳಗೆ ಹೋಗುತ್ತಿದ್ದಂತೆಯೇ ನನಗೆ ಒಂದು ವಿಚಿತ್ರವಾದ ಶಾಂತಿ ಅನುಭವವಾಯಿತು. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಆಟವಾಡ್ತಿದ್ರು. ಕೆಲವರು ಓದ್ತಿದ್ರು. ಇನ್ನೂ ಕೆಲವರು ನಗುತ್ತಾ ಓಡಾಡ್ತಿದ್ರು.
ನಾನು ಊಹಿಸಿದಂತಹ ಸ್ಥಳ ಅದು ಅಲ್ಲ. ಇದು ಅನಾಥ ಮಕ್ಕಳ ಆಶ್ರಮವ ಎಂದು ಮನಸ್ಸಿನಲ್ಲಿ ಯೋಚಿಸಿದೆ. ಅಷ್ಟರಲ್ಲಿ ಒಬ್ಬ ಸಿಬ್ಬಂದಿ ನನ್ನ ಬಳಿ ಬಂದು, ಮೇಡಮ್, ಯಾರನ್ನ ಭೇಟಿ ಮಾಡಬೇಕು ಎಂದು ಕೇಳಿದ್ರು. ನಾನು ತಕ್ಷಣ ಸುಳ್ಳು ಹೇಳಿದೆ. ನಾನು ದೇಣಿಗೆ ಕೊಡಲು ಬಂದಿದ್ದೇನೆ. ಮೊದಲು ಆಶ್ರಮ ನೋಡಬಹುದಾ ಎಂದು ಕೇಳಿದೆ. ಅವರು ನಗುತ್ತಾ, ಖಂಡಿತ ಮೇಡಮ್ ಎಂದು ಒಳಗೆ ಕರೆದುಕೊಂಡು ಹೋದರು. ನಾನು ಎಲ್ಲ ಕಡೆ ಕಣ್ಣಾಡಿಸುತ್ತಿದ್ದೆ. ಆದರೆ ನನ್ನ ಕಣ್ಣುಗಳು ಹುಡುಕುತ್ತಿದ್ದದ್ದು ಒಂದೇ ವ್ಯಕ್ತಿಯನ್ನು. ಅದು ಅರವಿಂದ್. ಸ್ವಲ್ಪ ದೂರದ ಒಂದು ಕೊಠಡಿಯ ಬಾಗಿಲು ಅರ್ಧ ತೆರೆದಿತ್ತು. ಅಲ್ಲಿಂದ ಅರವಿಂದ್ ಅವರ ಧ್ವನಿ ಕೇಳಿಸಿತು. ನಾನು ಗೋಡೆಯ ಹಿಂದೆ ನಿಂತು ಕೇಳಲು ಆರಂಭಿಸಿದೆ. ಮೇಡಮ್, ಈ ತಿಂಗಳ ಮಕ್ಕಳ ಶಾಲಾ ಶುಲ್ಕವನ್ನು ನಾನು ಪಾವತಿಸುತ್ತೇನೆ. ಯಾರ ಓದು ನಿಲ್ಲಬಾರದು. ಅವರ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ಅಷ್ಟರಲ್ಲಿ ಅದೇ ಮಹಿಳೆ ಹೇಳಿದ್ರು, ಅರವಿಂದ್, ನೀನು ಈಗ ಮದುವೆಯಾಗಿದ್ದೀಯಾ, ಮನೆಯ ಜವಾಬ್ದಾರಿಗಳು ಇವೆ. ಇಷ್ಟು ಹಣವನ್ನು ಪ್ರತಿ ತಿಂಗಳು ಇಲ್ಲಿ ಖರ್ಚು ಮಾಡಬೇಡ. ಅದಕ್ಕೆ ಅರವಿಂದ್ ನಗುತ್ತಾ ಉತ್ತರಿಸಿದ್ರು, ನಾನು ಇಂದು ಏನಾಗಿದ್ದೇನೋ ಅದಕ್ಕೆ ಕಾರಣ ಈ ಆಶ್ರಮ. ನನ್ನಿಂದ ಓದಿದ ಮಕ್ಕಳಲ್ಲಿ ಒಬ್ಬನಾದರೂ ದೊಡ್ಡ ವ್ಯಕ್ತಿಯಾದರೆ ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಬೇರೆ ಇಲ್ಲ. ಆ ಮಾತು ಕೇಳಿದ ನಂತರ ನನ್ನ ಮನಸ್ಸು ಸ್ವಲ್ಪ ಗೊಂದಲಕ್ಕೆ ಸಿಲುಕಿತು. ಹಾಗಾದರೆ ಈ ಮಹಿಳೆ ಅವರ ಪ್ರೇಯಸಿ ಅಲ್ಲವೇ? ಆದರೆ ತಕ್ಷಣವೇ ಇನ್ನೊಂದು ಯೋಚನೆ ಬಂತು. ಹಾಗಿದ್ದರೆ ಫೋನ್ನಲ್ಲಿ ಮೇಡಮ್ ಅಂತ ಪಕ್ಕದಲ್ಲಿ ಹಾರ್ಟ್ ಯಾಕೆ ಸೇವ್ ಮಾಡಿದ್ದಾರೆ? ನನ್ನ ಅನುಮಾನ ಇನ್ನೂ ಸಂಪೂರ್ಣ ಹೋಗಿರಲಿಲ್ಲ. ಅಷ್ಟರಲ್ಲಿ ಆ ಮಹಿಳೆ ನಗುತ್ತಾ ಕೇಳಿದ್ರು, ನಿನ್ನ ಹೆಂಡತಿಗೆ ಈ ವಿಷಯ ಹೇಳಲಿಲ್ವಾ? ಅರವಿಂದ್ ಮುಖ ಗಂಭೀರವಾಯಿತು. ಇಲ್ಲ ಮೇಡಮ್, ಈಗ ಹೇಳುವ ಸಮಯ ಬಂದಿಲ್ಲ. ಈ ಉತ್ತರ ಕೇಳಿದ ತಕ್ಷಣ ನನ್ನ ಹೃದಯ ಮತ್ತೆ ಭಾರವಾಯಿತು. ನನ್ನಿಂದ ಇನ್ನೂ ಏನೋ ದೊಡ್ಡ ವಿಷಯವನ್ನು ಮರೆಮಾಡುತ್ತಿದ್ದಾರೆ ಎಂದು ನನಗೆ ಖಚಿತವಾಯಿತು. ನಾನು ಯಾರಿಗೂ ಕಾಣಿಸದಂತೆ ಅಲ್ಲಿಂದ ಹೊರಬಂದೆ. ಮನೆಗೆ ಬಂದರೂ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಒಂದೆಡೆ ಅರವಿಂದ್ ಮಕ್ಕಳಿಗಾಗಿ ಸಹಾಯ ಮಾಡುತ್ತಿರುವುದು ಕಂಡಿತ್ತು. ಇನ್ನೊಂದೆಡೆ ನನ್ನಿಂದ ರಹಸ್ಯ ಇಟ್ಟಿರುವುದು ನನ್ನ ಅನುಮಾನವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಆ ರಾತ್ರಿ ಅರವಿಂದ್ ಮನೆಗೆ ಬಂದಾಗ ಅವರ ಮುಖವನ್ನು ನೋಡುತ್ತಾ ಒಂದೇ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಸುತ್ತುತ್ತಿತ್ತು. ನೀವು ನಿಜವಾಗಿ ಯಾರು? ನಾನು ತಿಳಿದಿರುವ ಅರವಿಂದ್ ಅಥವಾ ಇನ್ನೊಬ್ಬ ಅರವಿಂದ್? ಆ ಪ್ರಶ್ನೆಗೆ ಉತ್ತರ ಸಿಗಲು ಇನ್ನೂ ಸಮಯ ಬೇಕಿತ್ತು. ಆ ರಾತ್ರಿ ನನಗೆ ನಿದ್ರೆಯೇ ಬರಲಿಲ್ಲ. ಅರವಿಂದ್ ನನ್ನ ಪಕ್ಕದಲ್ಲೇ ಮಲಗಿದ್ರು. ಆದರೆ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಸುತ್ತುತ್ತಿತ್ತು. ಅರವಿಂದ್ ನನ್ನಿಂದ ಏನನ್ನ ಮರೆಮಾಡುತ್ತಿದ್ದಾರೆ ಎಂದು. ಮಾರನೇ ದಿನ ಬೆಳಗ್ಗೆ ಎಂದಿನಂತೆ ಅರವಿಂದ್ ಕಚೇರಿಗೆ ಹೊರಟರು. ಅವರು ಹೋಗುತ್ತಿದ್ದಂತೆಯೇ ನಾನು ಮನೆ ಕೆಲಸ ಮುಗಿಸಿದೆ. ಮನಸ್ಸು ಮತ್ತೆ ಮತ್ತೆ ಅದೇ ವಿಷಯದ ಕಡೆ ಹೋಗುತ್ತಿತ್ತು. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದೆ. ಅವರ ಅಲ್ಮಾರಿನಲ್ಲಿ ಏನಾದರೂ ಸುಳಿವು ಸಿಗಬಹುದೇ? ನಾನು ನಿಧಾನವಾಗಿ ಅಲಮಾರಿಯ ಬಾಗಿಲು ತೆರೆದೆ. ಅದರೊಳಗೆ ಬಟ್ಟೆಗಳು ತುಂಬ ಅಚ್ಚುಕಟ್ಟಾಗಿ ಜೋಡಿಸಲಾಗಿದ್ದವು. ಎಲ್ಲವನ್ನು ನಿಧಾನವಾಗಿ ನೋಡತೊಡಗಿದೆ. ಕೆಳಗಿನ ಡ್ರಾಯರ್ನಲ್ಲಿ ಒಂದು ಹಳೆಯ ಕಂದು ಬಣ್ಣದ ಫೈಲ್ ಕಾಣಿಸಿತು. ಅದನ್ನು ತೆರೆದಾಗ ಕೆಲವು ದಾಖಲೆಗಳು, ಬ್ಯಾಂಕ್ ರಸೀದಿಗಳು ಮತ್ತು ಒಂದು ಹಳೆಯ ಫೋಟೋ ಇತ್ತು. ಆ ಫೋಟೋದಲ್ಲಿ ಸುಮಾರು 10-12 ವರ್ಷದ ಬಾಲಕ ಒಬ್ಬ ಮಹಿಳೆಯ ಪಕ್ಕದಲ್ಲಿ ನಿಂತು ನಗುತ್ತಿದ್ದ. ಆ ಬಾಲಕನನ್ನು ನೋಡಿದ ಕೂಡಲೇ ನಾನು ಗುರುತಿಸಿದೆ. ಅವನು ಅರವಿಂದ್. ಆದರೆ ಆ ಮಹಿಳೆ ಯಾರು? ಅದೇ ಮೇಡಮ್ ಆಗಿದ್ದರೆ ಫೋಟೋದ ಹಿಂದಿನ ಭಾಗದಲ್ಲಿ ಕೈಬರಹದಲ್ಲಿ ಒಂದು ಸಾಲು ಬರೆಯಲಾಗಿತ್ತು. ನನ್ನ ಮಗ ಅರವಿಂದ್ಗೆ ನಿನ್ನ ಕನಸುಗಳನ್ನು ಎಂದಿಗೂ ಬಿಡಬೇಡ. ಸುಜಾತ ಅಮ್ಮ. ಸುಜಾತ ಅಮ್ಮ. ಇದನ್ನು ನೋಡಿ ನಾನು ಆಶ್ಚರ್ಯದಿಂದ ಮತ್ತೆ ಫೋಟೋ ನೋಡಿದೆ. ಅಷ್ಟರಲ್ಲಿ ಫೈಲ್ನೊಳಗಿದ್ದ ಒಂದು ಮಡಚಿದ ಪತ್ರ ನನ್ನ ಗಮನಕ್ಕೆ ಬಂತು. ಅದನ್ನು ತೆರೆದು ಓದಲು ಆರಂಭಿಸಿದೆ. ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು, ಅರವಿಂದ್, ನೀನು ಎಷ್ಟೇ ದೊಡ್ಡವನಾದರೂ ಈ ಆಶ್ರಮವನ್ನು ಮರೆಯಬೇಡ. ನಿನ್ನಂಥ ಮಕ್ಕಳಿಗೆ ನೀನು ಒಂದು ದಿನ ಆಸರೆಯಾಗಬೇಕು. ಅದು ನನಗೆ ಕೊಡುವ ದೊಡ್ಡ ಉಡುಗೊರೆ. ಅದನ್ನು ನೋಡಿ ನನ್ನ ಕೈಗಳು ನಡುಗತೊಡಗಿದವು. ಈ ಪತ್ರ ನೋಡಿದ ನಂತರ ನನ್ನ ಅನುಮಾನ ಸ್ವಲ್ಪ ಕಡಿಮೆಯಾಯಿತು. ಆದರೆ ಇನ್ನೊಂದು ಪ್ರಶ್ನೆ ಮೂಡಿತು. ಈ ಸುಜಾತ ಅಮ್ಮ ಯಾರು? ಅರವಿಂದ್ ಅವರನ್ನ ಮಗ ಎಂದು ಏಕೆ ಕರೆದಿದ್ದಾರೆ? ನಾನು ಯೋಚಿಸುತ್ತಿದ್ದಷ್ಟರಲ್ಲಿ ಮನೆಯ ಬಾಗಿಲು ತೆರೆಯುವ ಶಬ್ದ ಕೇಳಿಸಿತು. ನಾನು ಗಾಬರಿಯಿಂದ ಪತ್ರ ಮತ್ತು ಫೋಟೋವನ್ನು ಇದ್ದ ಜಾಗದಲ್ಲೇ ಇಟ್ಟು ಅಲ್ಮಾರಿಯನ್ನು ಮುಚ್ಚಿದೆ. ಬಾಗಿಲು ತೆರೆದು ನೋಡಿದಾಗ ಅರವಿಂದ್ ಹೊರಗಡೆ ನಿಂತಿದ್ರು. ನಂದಿನಿ, ಒಂದು ಮುಖ್ಯವಾದ ಫೈಲ್ ಮರೆತು ಹೋಗಿದ್ದೆ, ಅದನ್ನು ತೆಗೆದುಕೊಳ್ಳಲು ಬಂದೆ ಎಂದರು. ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ಅವರು ನೇರವಾಗಿ ಅದೇ ಅಲ್ಮಾರಿಯ ಕಡೆ ನಡೆದು ಹೋದರು. ನಾನು ಉಸಿರು ಬಿಗಿಹಿಡಿದು ನಿಂತಿದ್ದೆ. ಅವರಿಗೆ ನಾನು ಫೈಲ್ ತೆರೆದು ನೋಡಿರುವುದು ಗೊತ್ತಾಗುತ್ತದೆಯೇ? ಅಥವಾ ಅವರು ಇನ್ನೂ ದೊಡ್ಡ ರಹಸ್ಯವನ್ನು ನನ್ನಿಂದ ಮರೆಮಾಡುತ್ತಿದ್ದಾರೆಯೇ? ಅರವಿಂದ್ ನೇರವಾಗಿ ಅಲ್ಮಾರಿಯ ಬಳಿಗೆ ಹೋದರು. ನನ್ನ ಹೃದಯ ಬಡಿತ ಜೋರಾಗಿತ್ತು. ದೇವರೇ, ಅವರಿಗೆ ಗೊತ್ತಾಗಬಾರದು ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಿದ್ದೆ. ಅವರು ಅಲ್ಮಾರಿ ತೆರೆದು ಕೆಲವು ಕ್ಷಣಗಳ ಕಾಲ ಒಳಗೆ ನೋಡಿದರು. ನಂತರ ಆ ಕಂದು ಬಣ್ಣದ ಫೈಲ್ ಕೈಗೆತ್ತಿಕೊಂಡರು. ಅದನ್ನು ತೆರೆದು ಒಂದೊಂದೇ ದಾಖಲೆಗಳನ್ನು ಪರಿಶೀಲಿಸಿದರು. ನಾನು ಉಸಿರನ್ನೇ ಹಿಡಿದು ನಿಂತಿದ್ದೆ. ಹಠಾತ್ತನೆ ಅವರು ನನ್ನ ಕಡೆ ತಿರುಗಿ ನೋಡಿದರು. ನಂದಿನಿ, ಅವರ ಧ್ವನಿ ತುಂಬ ಗಂಭೀರವಾಗಿತ್ತು. ಹೌದು ಎಂದು ನಾನು ಗಾಬರಿಯಿಂದ ಉತ್ತರಿಸಿದೆ. ನೀನು ನನ್ನ ಅಲ್ಮಾರಿ ತೆರೆದೆಯಾ? ಆ ಒಂದು ಪ್ರಶ್ನೆ ಕೇಳಿದ ಕ್ಷಣ ನನ್ನ ಮುಖದ ಬಣ್ಣವೇ ಬದಲಾಯಿತು. ಸುಳ್ಳು ಹೇಳಲು ಮನಸ್ಸಾಗಲಿಲ್ಲ. ಹೌದು,
ತೆರೆದಿದ್ದೆ ಎಂದು ನಿಧಾನವಾಗಿ ಹೇಳಿದೆ. ಅವರು ಕೆಲವು ಕ್ಷಣ ಮೌನವಾಗಿದ್ದರು. ಯಾಕೆ ಎಂದು ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ಕೊಡಲು ನನ್ನ ಬಳಿ ಮಾತೇ ಇರಲಿಲ್ಲ. ಕೊನೆಗೆ ಧೈರ್ಯ ಮಾಡಿ ಹೇಳಿದೆ, ಇತ್ತೀಚೆಗೆ ನೀವು ನನ್ನಿಂದ ಏನನ್ನೋ ಮರೆ ಮಾಡುತ್ತಿದ್ದೀರಿ ಅಂತ ಅನ್ನಿಸ್ತಿದೆ ಎಂದಾಗ ಅದಕ್ಕೆ ಅವರು ಆಳವಾಗಿ ಉಸಿರೆಳೆದರು. ನಂದಿನಿ, ಪ್ರತಿಯೊಂದು ವಿಷಯಕ್ಕೂ ಒಂದು ಸಮಯ ಇರುತ್ತದೆ. ಸಮಯವಾ ಅಥವಾ ರಹಸ್ಯವಾ ಎಂದು ನಾನು ಕೇಳಿದೆ. ಅವರು ನನ್ನ ಕಣ್ಣಿನಲ್ಲಿ ನೋಡಿದರು. ನಾನು ನಿನಗೆ ಮೋಸ ಮಾಡುತ್ತಿಲ್ಲ. ಹಾಗಾದರೆ ಮೇಡಮ್ ಯಾರು? ಯಾಕೆ ಪ್ರತಿಯೊಂದು ಭಾನುವಾರ ಅವರನ್ನು ಭೇಟಿಯಾಗುತ್ತೀರಾ? ಯಾಕೆ ನನ್ನಿಂದ ಎಲ್ಲವನ್ನ ಮರೆಮಾಡುತ್ತಿದ್ದೀರಾ? ನಾನು ಒಂದೇ ಉಸಿರಿನಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೇಳಿಬಿಟ್ಟೆ. ಅವರು ಉತ್ತರ ಕೊಡಲಿಲ್ಲ. ಕೆಲವು ಕ್ಷಣ ತಲೆ ತಗ್ಗಿಸಿ ನಿಂತರು. ನಂತರ ಶಾಂತವಾಗಿ ಹೇಳಿದರು, ಈಗ ನಾನು ಏನಾದರೂ ಹೇಳಿದರೂ ನೀನು ನಂಬುವುದಿಲ್ಲ. ಹಾಗಾದರೆ ಯಾವಾಗ ನಂಬಬೇಕು? ಸರಿಯಾದ ಸಮಯ ಬಂದಾಗ. ಅವರ ಈ ಉತ್ತರ ನನ್ನ ಕೋಪವನ್ನು ಇನ್ನಷ್ಟು ಹೆಚ್ಚಿಸಿತು. ಅಂದರೆ ನನ್ನ ಮೇಲೆ ನಿಮಗೆ ನಂಬಿಕೆಯೇ ಇಲ್ಲ? ಹಾಗಲ್ಲ ನಂದಿನಿ. ಹಾಗಾದರೆ ಸತ್ಯ ಹೇಳಿ. ಅವರು ಮತ್ತೆ ಮೌನವಾಗಿದ್ದರು. ಕೊನೆಗೆ ಫೈಲ್ ತೆಗೆದುಕೊಂಡು ಹೊರಡುವಾಗ ಒಂದೇ ಒಂದು ಮಾತು ಹೇಳಿದ್ರು, ದಯವಿಟ್ಟು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡ ಎಂದು ಹೇಳಿ ಮನೆ ಬಿಟ್ಟು ಹೊರಟರು. ಬಾಗಿಲು ಮುಚ್ಚಿದ ಶಬ್ದ ಕೇಳಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು. ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನಾ ಅಥವಾ ಅವರು ನಿಜವಾಗಿಯೂ ಏನನ್ನೋ ಮರೆಮಾಡುತ್ತಿದ್ದಾರಾ? ಆ ದಿನ ಸಂಜೆ ನನ್ನ ಆತ್ಮೀಯ ಸ್ನೇಹಿತೆ ಸ್ನೇಹ ಮನೆಗೆ ಬಂದಳು. ನನ್ನ ಮುಖ ನೋಡಿದ ಕೂಡಲೇ ಕೇಳಿದಳು, ಏನಾಯ್ತು ನಂದಿನಿ? ಯಾಕೆ ಇಷ್ಟು ಬೇಜಾರಾಗಿದ್ದೀಯಾ? ನಾನು ನಡೆದದ್ದನ್ನೆಲ್ಲ ಅವಳಿಗೆ ಹೇಳಿದೆ. ಎಲ್ಲವನ್ನೂ ಕೇಳಿದ ನಂತರ ಸ್ನೇಹ ಸ್ವಲ್ಪ ಯೋಚಿಸಿ ಹೇಳಿದ್ಲು, ನಂದಿನಿ, ಊಹೆಗಳ ಮೇಲೆ ನಿರ್ಧಾರ ಮಾಡಬೇಡ. ಹಾಗಾದರೆ ನಾನು ಏನು ಮಾಡಲಿ? ಅವಳು ನಿಧಾನವಾಗಿ ಹೇಳಿದ್ಲು, ನಿಜ ಗೊತ್ತಾಗಬೇಕಾದ್ರೆ ಅವರ ಹಿಂದೆ ಒಮ್ಮೆ ಹೋಗಿ ಸಂಪೂರ್ಣ ಸತ್ಯ ತಿಳ್ಕೊ ಎಂದ. ಅವಳ ಮಾತು ಕೇಳಿದ ಕ್ಷಣ ನಾನು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡೆ. ಮುಂದಿನ ಭಾನುವಾರ ಅರವಿಂದ್ ಅವರಿಗೆ ಗೊತ್ತಾಗದಂತೆ ದಿನವಿಡೀ ಅವರ ಹಿಂದೆ ಹೋಗಿ ಅವರ ಜೀವನದ ಪ್ರತಿಯೊಂದು ರಹಸ್ಯವನ್ನು ತಿಳಿದುಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದೆ. ಆ ನಿರ್ಧಾರ ನನ್ನ ಜೀವನವನ್ನೇ ಬದಲಾಯಿಸಲಿದೆ ಎಂಬುದು ಆಗ ನನಗೆ ತಿಳಿದಿರಲಿಲ್ಲ. ಭಾನುವಾರ ಬೆಳಿಗ್ಗೆ ನಾನು ಅರವಿಂದ್ಗಿಂತ ಮೊದಲೇ ಎದ್ದೆ. ಅವರಿಗೆ ಯಾವುದೇ ಅನುಮಾನ ಬಾರದಂತೆ ಎಂದಿನಂತೆ ತಿಂಡಿ ಮಾಡಿದೆ, ಕಾಫಿ ಕೊಟ್ಟೆ. ಎಲ್ಲವೂ ಸಹಜವಾಗಿರುವಂತೆ ನಡೆದುಕೊಂಡೆ. ಅರವಿಂದ್ ನನ್ನ ಮುಖವನ್ನು ಒಂದು ಕ್ಷಣ ಗಮನಿಸಿ, ಇಂದು ನೀನು ತುಂಬ ಮೌನವಾಗಿದ್ದೀಯಾ? ಆರೋಗ್ಯ ಸರಿ ಇದೆಯಾ ಎಂದು ಕೇಳಿದ್ರು. ನಾನು ನಗುವಿನ ನಾಟಕ ಮಾಡಿ, ಏನಿಲ್ಲ, ಸ್ವಲ್ಪ ತಲೆನೋವು ಎಂದೆ. ಆಗ, ನೀನು ಮನೆಯಲ್ಲೇ ವಿಶ್ರಾಂತಿ ತೆಗೆದುಕೋ, ನಾನು ಒಂದು ಕೆಲಸ ಮುಗಿಸಿಕೊಂಡು ಮಧ್ಯಾಹ್ನ ಬರುತ್ತೇನೆ ಎಂದು ಹೇಳಿ ಹೊರಟರು. ಅವರು ಕಾರಿನಲ್ಲಿ ಹೊರಟ ಕೆಲವೇ ನಿಮಿಷಗಳ ನಂತರ ನಾನು ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ಅವರ ಹಿಂದೆ ಹೊರಟೆ. ಈ ಬಾರಿ ಅವರು ನೇರವಾಗಿ ಆಶಾಕಿರಣ ಸೇವಾ ಸಂಸ್ಥೆಗೆ ಹೋಗಲಿಲ್ಲ. ಮೊದಲು ನಗರದ ಒಂದು ಔಷಧಿ ಅಂಗಡಿಯ ಮುಂದೆ ಕಾರು ನಿಲ್ಲಿಸಿದರು. ನಾನು ಸ್ವಲ್ಪ ದೂರದಲ್ಲಿ ನಿಂತು ಗಮನಿಸುತ್ತಿದ್ದೆ. ಅವರು ಒಳಗೆ ಹೋಗಿ ದೊಡ್ಡ ಚೀಲ ತುಂಬ ಔಷಧಿಗಳನ್ನು ತೆಗೆದುಕೊಂಡು ಹೊರಬಂದರು. ಆಶ್ರಮದ ಮಕ್ಕಳಿಗೆ ಇರಬಹುದು ಎಂದು ನಾನು ಊಹಿಸಿದೆ. ಆದರೆ ಅಲ್ಲಿಂದ ಅವರು ಒಂದು ಹಣ್ಣುಗಳ ಅಂಗಡಿಗೆ ಹೋದರು. ಸೇಬು, ದ್ರಾಕ್ಷಿ, ಕಿತ್ತಳೆ, ಬಾಳೆಹಣ್ಣು ಹೀಗೆ ತುಂಬ ಹಣ್ಣುಗಳನ್ನು ಖರೀದಿಸಿದರು. ನಂತರ ಹಾಲಿನ ಪ್ಯಾಕೆಟ್ಗಳು, ಬಿಸ್ಕತ್ತುಗಳು, ದಿನಸಿ ಸಾಮಾನುಗಳನ್ನು ತೆಗೆದುಕೊಂಡರು. ಇಷ್ಟೆಲ್ಲ ಯಾರಿಗಾಗಿ ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿತು. ಕೊನೆಗೆ ಅವರು ಆಶಾ ಕಿರಣ ಸೇವಾ ಸಂಸ್ಥೆಯೊಳಗೆ ಪ್ರವೇಶಿಸಿದರು. ನಾನು ನಿಧಾನವಾಗಿ ಒಳಗೆ ಹೋದೆ. ಆದರೆ ಈ ಬಾರಿ ನಾನು ಕಚೇರಿಯ ಕಡೆ ಹೋಗಲಿಲ್ಲ. ಹಿಂದಿನ ಬಾಗಿಲಿನಿಂದ ಒಳಗೆ ಹೋಗಿ ಕಿಟಕಿಯ ಪಕ್ಕದಲ್ಲಿ ನಿಂತೆ. ಅಲ್ಲಿಂದ ಒಳಗಿನ ದೃಶ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅರವಿಂದ್ ಎಲ್ಲ ಮಕ್ಕಳನ್ನು ಒಬ್ಬೊಬ್ಬರನ್ನಾಗಿ ಕರೆಯುತ್ತಿದ್ರು. ಎಲ್ಲರಿಗೂ ಶಾಲೆಯ ಪುಸ್ತಕ ಕೊಡ್ತಿದ್ರು. ಇನ್ನೊಬ್ಬರಿಗೆ ಹೊಸ ಶೂ ಹಾಕಿಸ್ತಿದ್ರು. ಒಬ್ಬ ಚಿಕ್ಕ ಹುಡುಗಿಯ ತಲೆ ಸವರುತ್ತಾ, ಚೆನ್ನಾಗಿ ಓದ್ಬೇಕಮ್ಮ ಎಂದು ಪ್ರೀತಿಯಿಂದ ಹೇಳ್ತಿದ್ರು. ಆ ಮಕ್ಕಳು ಅವರನ್ನು ಸುತ್ತುವರಿದು ಅಣ್ಣ ಬಂದ್ರು, ಅಣ್ಣ ಬಂದ್ರು ಎಂದು ಸಂತೋಷದಿಂದ ಕೂಗ್ತಿದ್ರು. ಆ ದೃಶ್ಯ ನೋಡಿದಾಗ ನನ್ನ ಮನಸ್ಸು ಸ್ವಲ್ಪ ಕರಗಿತು. ಆದರೆ ಅಷ್ಟರಲ್ಲಿ ನನ್ನ ಕಣ್ಣಿಗೆ ಮತ್ತೊಂದು ದೃಶ್ಯ ಬಿತ್ತು. ಅದೇ ಸುಜಾತ ಮೇಡಮ್. ಅರವಿಂದ್ ಅವರ ಕೈ ಹಿಡಿದು ಏನೋ ಮಾತನಾಡ್ತಿದ್ರು. ಕೆಲವು ಕ್ಷಣಗಳ ನಂತರ ಅವರ ಕಣ್ಣಲ್ಲಿ ನೀರು ತುಂಬಿತು. ಅರವಿಂದ್ ಕೂಡ ಭಾವುಕರಾದರು. ನಾನು ದೂರದಿಂದ ಅದನ್ನು ನೋಡುತ್ತಿದ್ದೆ. ಇವರಿಬ್ಬರ ನಡುವೆ ಇಷ್ಟೊಂದು ಆತ್ಮೀಯತೆ ಯಾಕೆ ಎಂಬ ಪ್ರಶ್ನೆ ಮತ್ತೆ ನನ್ನ ಮನಸ್ಸಿನಲ್ಲಿ ಎದ್ದಿತು. ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಇಬ್ಬರು ಸಿಬ್ಬಂದಿ ಮಾತನಾಡುತ್ತಿದ್ದ ಮಾತು ನನ್ನ ಕಿವಿಗೆ ಬಿತ್ತು. ಒಬ್ಬರು ಮತ್ತೊಬ್ಬರಿಗೆ ನಿಧಾನವಾಗಿ ಹೇಳಿದರು, ಅರವಿಂದ್ ಸರ್ಗೆ ಇನ್ನೂ ನಿಜ ಗೊತ್ತಿಲ್ಲ. ಇನ್ನೊಬ್ಬರು ಕೇಳಿದರು, ಎಷ್ಟು ದಿನ ಮರೆ ಮಾಡ್ತಾರೆ? ಆಗ ಮೊದಲ ವ್ಯಕ್ತಿ ಉತ್ತರಿಸಿದ, ಮೇಡಮ್ ಹೇಳುವವರೆಗೂ ಯಾರೂ ಹೇಳಬಾರದು. ಆ ಮಾತು ಕೇಳಿದ ಕ್ಷಣ ನನ್ನ ದೇಹವೇ ನಡುಗಿತು. ಯಾವ ನಿಜ? ನನ್ನ ಗಂಡನಿಗೆ ಗೊತ್ತಿಲ್ಲದ ಯಾವ ರಹಸ್ಯ? ನಾನು ಇನ್ನಷ್ಟು ತಿಳಿಯಲು ಮುಂದೆ ಹೆಜ್ಜೆ ಇಡುತ್ತಿದ್ದಂತೆ ಹಠಾತ್ತನೆ ನನ್ನ ಹಿಂದೆ ಯಾರೋ ನಿಂತಿರುವ ಅನುಭವವಾಯಿತು. ನಾನು ನಿಧಾನವಾಗಿ ಹಿಂದಿರುಗಿ ನೋಡಿದೆ. ಅಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ನಾನು ನಿಧಾನವಾಗಿ ಹಿಂದಿರುಗಿ ನೋಡಿದೆ. ನನ್ನ ಎದುರು ಸುಮಾರು 60 ವರ್ಷದ ಒಬ್ಬ ವೃದ್ಧ ನಿಂತಿದ್ದರು. ಬಿಳಿ ಕೂದಲು, ಕಣ್ಣಿನ ಮೇಲೆ ಕನ್ನಡಕ, ಮುಖದಲ್ಲಿ ಶಾಂತನಗು. ಅವರು ನನ್ನನ್ನು ನೋಡಿ ಕೇಳಿದರು, ಮಗಳೇ, ನೀನು ಯಾರನ್ನು ಹುಡುಕ್ತಿದ್ದೀಯಾ? ನಾನು ಗಾಬರಿಯಿಂದ ನಾನು ಹಾಗೆ ಬಂದಿದ್ದೆ ಎಂದು ತಡವರಿಸುತ್ತಾ ಉತ್ತರಿಸಿದೆ.
ಅವರು ಸಣ್ಣದಾಗಿ ನಕ್ಕು, ಸುಳ್ಳು ಹೇಳಬೇಕಾಗಿಲ್ಲ. ನೀನು ಅರವಿಂದ್ನ ಹೆಂಡತಿ ನಂದಿನಿ ಅಲ್ವಾ? ಅವರ ಮಾತು ಕೇಳಿ ನಾನು ಆಶ್ಚರ್ಯದಿಂದ ನಿಂತು ಹೋದೆ. ನಿನಗೆ ಹೇಗೆ ಗೊತ್ತು ಎಂದು ಕೇಳಿದೆ. ಅವರು ಶಾಂತವಾಗಿ ಉತ್ತರಿಸಿದರು. ನಾನು ಈ ಆಶ್ರಮದ ಟ್ರಸ್ಟಿ. 2 ದಿನಗಳ ಹಿಂದೆ ಅರವಿಂದ್ ನಿನ್ನ ಫೋಟೋ ತೋರಿಸಿ ಇವಳು ನನ್ನ ಹೆಂಡತಿ ಎಂದು ಹೇಳಿದ್ದ. ನನ್ನ ಮನಸ್ಸು ಇನ್ನಷ್ಟು ಗೊಂದಲಕ್ಕೊಳಗಾಯಿತು. ಹಾಗಾದರೆ ಅವರಿಗೆ ನನ್ನ ಬಗ್ಗೆ ಇಲ್ಲಿಯೂ ಗೊತ್ತಿದೆಯೇ? ಖಂಡಿತ ಗೊತ್ತು ಎಂದರು. ನಾನು ತಕ್ಷಣ ಕೇಳಿದೆ, ಸರ್, ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಮ್ಮ. ಅರವಿಂದ್ ಮತ್ತು ಸುಜಾತಾ ಮೇಡಮ್ ನಡುವೆ ಇರುವ ಸಂಬಂಧ ಏನು? ಆ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಅವರ ಮುಖದ ನಗು ನಿಧಾನವಾಗಿ ಮಾಯವಾಯಿತು. ಕೆಲವು ಕ್ಷಣ ಅವರು ಮೌನವಾಗಿದ್ದರು. ನಂತರ ಹೇಳಿದ್ರು, ಆ ಪ್ರಶ್ನೆಗೆ ಉತ್ತರ ಹೇಳುವ ಹಕ್ಕು ನನಗಿಲ್ಲ ಎಂದರು. ಯಾಕೆ ಎಂದಾಗ, ಯಾಕಂದರೆ ಆ ಸತ್ಯವನ್ನು ಹೇಳಬೇಕಾದವರು ಸುಜಾತಾ ಮೇಡಮ್. ನನಗೆ ನಿರಾಶೆಯಾಯಿತು. ನಾನು ಅಲ್ಲಿಂದ ಹೊರಡಲು ತಿರುಗುತ್ತಿದ್ದಾಗ ಅವರು ಮತ್ತೆ ಕರೆದರು. ನಂದಿನಿ, ಒಂದು ಮಾತು ಮಾತ್ರ ಹೇಳುತ್ತೇನೆ. ನಾನು ಅವರತ್ತ ನೋಡಿದೆ. ಅನುಮಾನ ಬಂದಾಗ ಮನುಷ್ಯ ಮೊದಲು ತಪ್ಪನ್ನೇ ಹುಡುಕುತ್ತಾನೆ. ಆದರೆ ಕೆಲವೊಮ್ಮೆ ಸತ್ಯ ನಮ್ಮ ಊಹೆಗಿಂತ ತುಂಬ ದೊಡ್ಡದಾಗಿರುತ್ತದೆ ಎಂದರು. ಆ ಮಾತು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದಂತೆ ಉಳಿಯಿತು. ನಾನು ಏನು ಹೇಳದೆ ಅಲ್ಲಿಂದ ಹೊರಬಂದೆ. ಅದೇ ಸಂಜೆ ಅರವಿಂದ್ ಮನೆಗೆ ಬಂದರು. ಅವರ ಮುಖದಲ್ಲಿ ಎಂದಿನಂತೆ ದಣಿವು ಕಾಣಿಸ್ತಿತ್ತು. ನಾನು ಅವರಿಗೆ ಚಹಾ ಕೊಟ್ಟೆ. ಅವರು ಆಶ್ಚರ್ಯದಿಂದ ನನ್ನನ್ನು ನೋಡಿದ್ರು. ಇವತ್ತು ಇಷ್ಟು ಮೌನ ಯಾಕೆ ಎಂದು ಕೇಳಿದ್ರು. ಆಗ ನಾನು ಏನಿಲ್ಲ ಎಂದು ಉತ್ತರಿಸಿದೆ. ನನ್ನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳಿದ್ದರೂ ಬಾಯಿಂದ ಒಂದು ಮಾತು ಬರಲಿಲ್ಲ. ರಾತ್ರಿ ಊಟವಾದ ನಂತರ ಅರವಿಂದ್ ಬಾಲ್ಕನಿಯಲ್ಲಿ ನಿಂತು ಆಕಾಶ ನೋಡ್ತಿದ್ರು. ನಾನು ಅವರ ಹತ್ತಿರ ಹೋಗಿ ನಿಂತೆ. ಅರವಿಂದ್, ಹೇಳು ನಂದಿನಿ, ನಾನು ಒಂದು ಪ್ರಶ್ನೆ ಕೇಳಿದರೆ ನಿಜ ಹೇಳ್ತೀರಾ ಎಂದಾಗ ಅವರು ನನ್ನ ಮುಖದತ್ತ ನೋಡಿದರು. ನಾನು ಎಂದಿಗೂ ನಿನಗೆ ಸುಳ್ಳು ಹೇಳಿಲ್ಲ. ಹಾಗಾದರೆ ಸುಜಾತಾ ಮೇಡಮ್ ಯಾರು? ಆ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಅವರ ಕೈಯಲ್ಲಿದ್ದ ಟೀ ಕಪ್ ಸ್ವಲ್ಪ ನಡುಗಿತು. ಅವರು ಕೆಲ ಕ್ಷಣ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ಇನ್ನೂ ಆ ಸಮಯ ಬಂದಿಲ್ಲ ಅಷ್ಟೇ ಹೇಳಿ ಒಳಗೆ ನಡೆದು ಹೋದರು. ಅವರ ಉತ್ತರ ಕೇಳಿದ ನಂತರ ನನಗೆ ಒಂದು ವಿಷಯ ಸ್ಪಷ್ಟವಾಯಿತು. ಅವರು ಯಾವುದೋ ದೊಡ್ಡ ಸತ್ಯವನ್ನು ಮರೆಮಾಡುತ್ತಿದ್ದಾರೆ. ಆದರೆ ಅದು ನನ್ನ ಊಹೆಯಂತೆ ತಪ್ಪೇ ಅಥವಾ ನನ್ನ ಜೀವನವನ್ನೇ ಬದಲಾಯಿಸುವ ಸತ್ಯವೇ? ಆ ಉತ್ತರ ನನಗೆ ಬಹಳ ಬೇಗ ಸಿಗಲಿತ್ತು. ಆ ರಾತ್ರಿ ಅರವಿಂದ್ ಹೆಚ್ಚು ಮಾತಾಡಲಿಲ್ಲ. ನಾನು ಕೂಡ ಮೌನವಾಗಿಯೇ ಮಲ್ಕೊಂಡೆ. ಆದರೆ ನನ್ನ ಮನಸ್ಸಿನಲ್ಲಿ ಸುಜಾತಾ ಮೇಡಮ್, ಆಶ್ರಮ, ಆ ರಹಸ್ಯ ಇವೆಲ್ಲವೂ ಸುತ್ತುತ್ತಲೇ ಇದ್ದವು. ಮಾರನೇ ದಿನ ಬೆಳಗ್ಗೆ ಎಂದಿನಂತೆ ಅರವಿಂದ್ ಆಫೀಸ್ಗೆ ಹೋದರು. ನಾನು ಮನೆಯ ಕೆಲಸದಲ್ಲಿ ತೊಡಗಿಕೊಂಡೆ. ಮಧ್ಯಾಹ್ನ ಸುಮಾರು 12 ಗಂಟೆಯಾಗಿರಬಹುದು. ನನ್ನ ಮೊಬೈಲ್ಗೆ ಅಪರಿಚಿತ ಸಂಖ್ಯೆಯಿಂದ ಫೋನ್ ಬಂತು. ಹಲೋ, ನೀವು ಶ್ರೀ ಅರವಿಂದ್ ಅವರ ಪತ್ನಿಯೇ ಎಂದು ಅತ್ತ ಕಡೆಯಿಂದ ಒಬ್ಬ ಮಹಿಳೆ ಕೇಳಿದ್ರು. ಹೌದು, ಏನಾಯಿತು ಎಂದು ನಾನು ಆತಂಕದಿಂದ ಕೇಳಿದೆ. ನಾವು ಸಿಟಿ ಕೇರ್ ಆಸ್ಪತ್ರೆಯಿಂದ ಮಾತನಾಡ್ತಿದ್ದೇವೆ. ಸುಜಾತಾ ಮೇಡಮ್ ಅವರ ಆರೋಗ್ಯ ಹಠಾತ್ತನೆ ಹದಗೆಟ್ಟಿದೆ. ಅವರು ಪ್ರಜ್ಞೆ ಕಳೆದುಕೊಳ್ಳುವ ಮುನ್ನ ನಿಮ್ಮ ಹೆಸರು ಮತ್ತು ಅರವಿಂದ್ ಸರ್ನ ಹೆಸರನ್ನು ಹೇಳಿದ್ರು. ನನ್ನ ಕೈಯಲ್ಲಿದ್ದ ಫೋನ್ ನಡುಗತೊಡಗಿತು. ಏನು? ಅವರು ಆಸ್ಪತ್ರೆಯಲ್ಲಿದ್ದಾರಾ? ಹೌದು. ಸಾಧ್ಯವಾದರೆ ತಕ್ಷಣ ಬನ್ನಿ. ನಾನು ಒಂದು ಕ್ಷಣವೂ ತಡ ಮಾಡಲಿಲ್ಲ. ಆಟೋ ಹಿಡಿದು ಆಸ್ಪತ್ರೆಗೆ ಹೊರಟೆ. ಆಸ್ಪತ್ರೆಗೆ ತಲುಪಿದಾಗ ಅರವಿಂದ್ ಈಗಾಗಲೇ ಅಲ್ಲಿದ್ದರು. ಅವರ ಕಣ್ಣುಗಳು ಕೆಂಪಾಗಿದ್ದವು. ಅವರು ರಾತ್ರಿ ಪೂರ್ತಿ ಅತ್ತವರಂತೆ ಕಾಣುತ್ತಿದ್ದರು. ನಾನು ಹತ್ತಿರ ಹೋಗುತ್ತಿದ್ದಂತೆ ಅವರು ನನ್ನ ಕಡೆ ನೋಡಿದ್ರು. ಮೊದಲ ಸಲ ಅವರ ಕಣ್ಣಲ್ಲಿ ನಾನು ಅಸಹಾಯಕತೆಯನ್ನು ಕಂಡೆ. ನಂದಿನಿ, ಮೇಡಮ್ನ ಸ್ಥಿತಿ ತುಂಬ ಗಂಭೀರವಾಗಿದೆ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದರು. ನಾನು ಏನೂ ಮಾತಾಡಲಿಲ್ಲ. ಇಬ್ಬರು ICU ಹೊರಗೆ ಕುಳಿತಿದ್ದವು. ಸ್ವಲ್ಪ ಹೊತ್ತಿನ ನಂತರ ವೈದ್ಯರು ಹೊರಬಂದರು. ರೋಗಿಗೆ ಪ್ರಜ್ಞೆ ಬಂದಿದೆ, ಆದರೆ ಹೆಚ್ಚು ಸಮಯ ಮಾತನಾಡಲು ಸಾಧ್ಯವಿಲ್ಲ ಎಂದರು. ಅವರು ಅರವಿಂದ್ ಅವರನ್ನು ಒಳಗೆ ಕರೆಯುತ್ತಿದ್ದಾರೆ ಎಂದರು. ಅರವಿಂದ್ ತಕ್ಷಣ ಎದ್ದು ಒಳಗೆ ಹೋದರು. ನಾನು ಹೊರಗೆ ಕಾಯುತ್ತಿದ್ದೆ. ಸುಮಾರು 15 ನಿಮಿಷಗಳ ನಂತರ ನರ್ಸ್ ಹೊರಗೆ ಬಂದು ನನ್ನನ್ನು ಕರೆದರು. ನಂದಿನಿ ಮೇಡಮ್ ನಿಮ್ಮನ್ನು ಒಳಗೆ ಬರಲು ಹೇಳಿದ್ದಾರೆ ಎಂದು. ನನ್ನ ಹೃದಯ ಬಡಿತ ಆಗ ಹೆಚ್ಚಾಯಿತು. ನಾನು ನಿಧಾನವಾಗಿ ICUವಿನೊಳಗೆ ಹೋದೆ. ಸುಜಾತಾ ಮೇಡಮ್ ತುಂಬ ದುರ್ಬಲರಾಗಿದ್ದರು. ಅವರ ಮುಖ ಬಾಡಿತ್ತು. ಆದರೆ ನನ್ನನ್ನು ನೋಡಿದ ತಕ್ಷಣ ಅವರು ಸಣ್ಣದಾಗಿ ನಗಲು ಪ್ರಯತ್ನಿಸಿದರು. ಅವರು ತಮ್ಮ ನಡುಗುತ್ತಿದ್ದ ಕೈಯನ್ನು ನನ್ನ ಕಡೆ ಚಾಚಿದರು. ನಾನು ಅವರ ಕೈ ಹಿಡಿದೆ. ಅವರು ತುಂಬ ನಿಧಾನವಾಗಿ ಹೇಳಿದರು, ನಂದಿನಿ, ಇಂದು ನಿನಗೆ ಒಂದು ಸತ್ಯ ಹೇಳಬೇಕು. ನಾನು ಅರವಿಂದ್ ಅವರತ್ತ ನೋಡಿದೆ. ಅವರ ಕಣ್ಣಲ್ಲೂ ಕಣ್ಣೀರು ತುಂಬಿತ್ತು. ಸುಜಾತಾ ಮೇಡಮ್ ಮತ್ತೆ ಮಾತನಾಡಲು ಪ್ರಯತ್ನಿಸಿದರು. ಅರವಿಂದ್ ನನ್ನ ಮಗ ಅಲ್ಲ. ಆ ಮಾತು ಕೇಳಿದ ಕ್ಷಣ ನನ್ನ ಕಾಲಿನ ಕೆಳಗಿನಿಂದ ನೆಲವೇ ಜಾರಿದಂತಾಯಿತು. ಅರವಿಂದ್ ಕೂಡ ಬೆಚ್ಚಿಬಿದ್ದು, ಮೇಡಮ್ ನೀವು ಏನು ಹೇಳ್ತಿದ್ದೀರಿ ಎಂದು ಕೇಳಿದ್ರು. ಸುಜಾತಾ ಮೇಡಮ್ ಕಣ್ಣೀರಿನ ನಡುವೆ ಮುಂದಿನ ಮಾತು ಹೇಳಲು ತುಟಿ ತೆರೆದರು. ICUನಲ್ಲಿ ಕೆಲ ಕ್ಷಣಗಳು ಸಂಪೂರ್ಣ ಮೌನ ಆವರಿಸಿತ್ತು. ಯಂತ್ರಗಳ ಬೀಪ್ ಸೌಂಡ್ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಸುಜಾತಾ ಮೇಡಮ್ ಆಳವಾಗಿ ಉಸಿರೆಳೆದರು. ಅರವಿಂದ್ ಅವರ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದರು. ಮೇಡಮ್, ನೀವು ಈಗ ಏನು ಮಾತಾಡಬೇಡಿ. ವೈದ್ಯರು ವಿಶ್ರಾಂತಿ ಬೇಕು ಅಂತ ಹೇಳಿದ್ದಾರೆ ಎಂದು ಅರವಿಂದ್ ಹೇಳಿದ್ರು. ಆದರೆ ಅವರು ನಿಧಾನವಾಗಿ ತಲೆ ಅಲ್ಲಾಡಿಸಿದರು. ಇಲ್ಲ,
ಈ ಸತ್ಯವನ್ನು ಇನ್ನೂ ಮರೆಮಾಡಲು ಆಗೋದಿಲ್ಲ. ನಾನು ಮತ್ತು ಅರವಿಂದ್ ಒಬ್ಬರ ಮುಖವನ್ನು ಒಬ್ಬರು ನೋಡಿದೆವು. ನಮ್ಮಿಬ್ಬರ ಹೃದಯ ಬಡಿತವು ವೇಗವಾಗಿತ್ತು. ಸುಜಾತಾ ಮೇಡಮ್ ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. ಅರವಿಂದ್, ನೀನು ಯಾವಾಗಲೂ ನನ್ನನ್ನು ಅಮ್ಮ ಎಂದು ಕರೆದಿದ್ದೆ. ಆದರೆ ನಾನು ನಿನ್ನನ್ನು ಹೆತ್ತ ತಾಯಿ ಅಲ್ಲ. ಅರವಿಂದ್ ಅವರ ಕಣ್ಣಲ್ಲಿ ನೀರು ತುಂಬಿತು. ನನಗೆ ಗೊತ್ತಿದೆ ಮೇಡಮ್, ನೀವು ನನ್ನನ್ನು ಆಶ್ರಮದಲ್ಲಿ ಬೆಳೆಸಿದ್ದೀರಿ. ಅದಕ್ಕೆ ನಾನು ನಿಮ್ಮನ್ನು ಅಮ್ಮ ಎಂದು ಕರೆಯುತ್ತೇನೆ. ಅವರು ಸಣ್ಣದಾಗಿ ನಗುತ್ತಾ ಹೇಳಿದರು. ಆದರೆ ನಿನಗೆ ಇನ್ನೊಂದು ಸತ್ಯ ಗೊತ್ತಿಲ್ಲ. ಅವರು ತಮ್ಮ ತಲೆಯ ಕೆಳಗೆ ಇಟ್ಟಿದ್ದ ಚಿಕ್ಕ ಕವರನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರು. ನರ್ಸ್ ಅದನ್ನು ತೆಗೆದು ಅವರ ಕೈಗೆ ಕೊಟ್ಟಳು. ಸುಜಾತಾ ಮೇಡಮ್ ಆ ಕವರನ್ನು ಅರವಿಂದ್ಗೆ ನೀಡಿದರು. ಇದನ್ನು ಈಗಲೇ ತೆಗೆ. ಅರವಿಂದ್ ನಡುಗುತ್ತಿದ್ದ ಕೈಗಳಿಂದ ಕವರ್ ತೆಗೆದರು. ಅದರೊಳಗೆ ಒಂದು ಹಳೆಯ ಫೋಟೋ ಮತ್ತು ಕೆಲವು ದಾಖಲೆಗಳಿದ್ದವು. ಫೋಟೋ ನೋಡಿದ ಕ್ಷಣ ಅವರ ಮುಖ ಬದಲಾಯಿತು. ಇದು ಹೇಗೆ ಸಾಧ್ಯ ಎಂದು ಅವರು ಆಶ್ಚರ್ಯದಿಂದ ಕೇಳಿದರು. ನಾನು ಹತ್ತಿರ ಹೋಗಿ ನೋಡಿದೆ. ಫೋಟೋದಲ್ಲಿ ಸುಮಾರು 30 ವರ್ಷದ ದಂಪತಿ ನಿಂತಿದ್ದರು. ಅವರ ಮಧ್ಯದಲ್ಲಿ ಸುಮಾರು 2 ವರ್ಷದ ಪುಟ್ಟ ಮಗು. ಆ ಮಗುವಿನ ಮುಖ ಅದು ಅಚ್ಚುಕಟ್ಟಾಗಿ ಅರವಿಂದ್ ಅವರ ಬಾಲ್ಯದ ಮುಖದಂತೆಯೇ ಇತ್ತು. ನಾನು ಗಾಬರಿಯಿಂದ ಕೇಳಿದೆ, ಈ ಫೋಟೋದಲ್ಲಿರುವವರು ಯಾರು ಎಂದಾಗ ಸುಜಾತಾ ಮೇಡಮ್ ಕಣ್ಣೀರು ಒರೆಸಿಕೊಂಡು ಹೇಳಿದರು, ಇವರೇ ಅರವಿಂದ್ನ ನಿಜವಾದ ತಂದೆ ತಾಯಿ. ಅರವಿಂದ್ ಒಂದು ಕ್ಷಣ ಉಸಿರಾಡುವುದನ್ನೇ ಮರೆತರು. ಏನು? ಹಾಗಾದರೆ ನಾನು ಅನಾಥನಲ್ಲವೇ? ಸುಜಾತಾ ಮೇಡಮ್ ನಿಧಾನವಾಗಿ ಹೇಳಿದರು. ಇಲ್ಲ, ನೀನು ಅನಾಥನಾಗಿ ಹುಟ್ಟಿಲ್ಲ. ಹಾಗಾದರೆ ನನ್ನ ತಂದೆ ತಾಯಿ ಎಲ್ಲಿದ್ದಾರೆ? ಈ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಅವರ ಮುಖದಲ್ಲಿ ದುಃಖ ಮೂಡಿತು. ಅದು ತುಂಬ ನೋವಿನ ಕತೆ. ಅವರು ಮತ್ತೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಾಗ ವೈದ್ಯರು ಒಳಗೆ ಬಂದರು. ಸಾಕು, ರೋಗಿಗೆ ಈಗ ವಿಶ್ರಾಂತಿ ಬೇಕು, ಇನ್ನು ಮಾತನಾಡಬಾರದು ಎಂದು ಕಟ್ಟುನಿಟ್ಟಾಗಿ ಹೇಳಿದರು. ನಾವು ಇಬ್ಬರು ಹೊರಗೆ ಬರಬೇಕಾಯಿತು. ಐಸಿಯು ಬಾಗಿಲು ಮುಚ್ಚಿದ ನಂತರ ಅರವಿಂದ್ ಗೋಡೆಗೆ ಹೊರಗೆ ನಿಂತರು. ಅವರ ಕಣ್ಣಲ್ಲಿ ಕಣ್ಣೀರು ಧಾರೆಯಾಗಿ ಹರಿಯುತ್ತಿತ್ತು. ನಾನು ಮೊದಲ ಬಾರಿಗೆ ಅವರನ್ನು ಆ ಸ್ಥಿತಿಯಲ್ಲಿ ನೋಡುತ್ತಿದ್ದೆ. ನಿಧಾನವಾಗಿ ಅವರ ಹತ್ತಿರ ಹೋಗಿ ಅರವಿಂದ್ ಎಂದು ಕರೆದಾಗ ಅವರು ನನ್ನತ್ತ ನೋಡಿದ್ರು. ಆದರೆ ಅವರ ಕಣ್ಣಲ್ಲಿ ಇದ್ದ ಪ್ರಶ್ನೆಗೆ ಉತ್ತರ ನನ್ನಲ್ಲಿಯೂ ಇರಲಿಲ್ಲ. ಹಾಗಾದರೆ ಇಷ್ಟು ವರ್ಷಗಳಿಂದ ಅವರು ಯಾರು ಎಂದುಕೊಂಡು ಬದುಕಿದ್ದರು? ಆ ಪ್ರಶ್ನೆಯ ಉತ್ತರ ಈಗ ಅವರ ಜೀವನವನ್ನಷ್ಟೇ ಅಲ್ಲ, ನಮ್ಮಿಬ್ಬರ ಬದುಕನ್ನು ಬದಲಾಯಿಸಲಿದೆ. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ನಾನು ಮತ್ತು ಅರವಿಂದ್ ಮೌನವಾಗಿ ಕುಳಿತಿದ್ದೆವು. ಯಾರ ಬಾಯಿಂದಲೂ ಒಂದೇ ಒಂದು ಮಾತು ಬರುತ್ತಿರಲಿಲ್ಲ. ಸುಮಾರು 1 ಗಂಟೆಯ ನಂತರ ವೈದ್ಯರು ಹೊರಬಂದರು. ಈಗ ರೋಗಿಯ ಆರೋಗ್ಯ ಸ್ವಲ್ಪ ಸ್ಥಿರವಾಗಿದೆ, ಆದರೆ ಹೆಚ್ಚು ಸಮಯ ಮಾತನಾಡಲು ಸಾಧ್ಯವಿಲ್ಲ. 5 ನಿಮಿಷ ಮಾತ್ರ ಭೇಟಿ ಮಾಡಬಹುದು ಎಂದರು. ನಾವಿಬ್ಬರು ಮತ್ತೆ ಐಸಿಯುನೊಳಗೆ ಹೋದೆವು. ಸುಜಾತಾ ಮೇಡಮ್ ನಮ್ಮನ್ನು ನೋಡಿ ಮಂದಹಾಸ ಬೀರಿದರು ಮತ್ತು ಕ್ಷಮಿಸು ಅರವಿಂದ್, ಇಷ್ಟು ವರ್ಷ ಈ ಸತ್ಯವನ್ನು ಮರೆಮಾಡಿದ್ದಕ್ಕೆ ಎಂದರು. ಅರವಿಂದ್ ಶಾಂತವಾಗಿ ಕೇಳಿದ್ರು, ಯಾಕೆ ಮರೆಮಾಡಿದ್ರಿ? ಅವರು ಕಣ್ಣೀರನ್ನು ಒರೆಸಿಕೊಂಡು ಕಥೆಯನ್ನು ಆರಂಭಿಸಿದರು. 25 ವರ್ಷಗಳ ಹಿಂದೆ ಒಂದು ಮಳೆಗಾಲದ ರಾತ್ರಿ ನಾನು ಇದೇ ಆಶ್ರಮದ ವಾರ್ಡನ್ ಆಗಿದ್ದೆ. ಆ ರಾತ್ರಿ ಆಶ್ರಮದ ಬಾಗಿಲ ಮುಂದೆ ಯಾರೋ ಜೋರಾಗಿ ಗಂಟೆ ಒತ್ತಿ ಓಡಿ ಹೋದರು. ನಾನು ಬಾಗಿಲು ತೆರೆದಾಗ ಒಂದು ಚಿಕ್ಕ ಮಗು ಅಳುತ್ತಾ ಮಲಗಿತ್ತು. ಆ ಮಗುವಿನ ಜೊತೆ ಒಂದು ಬ್ಯಾಗ್ ಮತ್ತು ಒಂದು ಪತ್ರ ಇತ್ತು. ಅರವಿಂದ್ ಉಸಿರು ಬಿಗಿಹಿಡಿದು ಕೇಳುತ್ತಿದ್ದರು. ಆ ಮಗುವೇ ನೀನು. ನನ್ನ ಕಣ್ಣಲ್ಲೂ ನೀರು ತುಂಬಿತು. ಸುಜಾತಾ ಮೇಡಮ್ ಮುಂದುವರಿಸಿದರು. ಆ ಪತ್ರದಲ್ಲಿ ಹೀಗೆ ಬರೆದಿತ್ತು, ನಮ್ಮ ಮಗನನ್ನು ಉಳಿಸಿ, ನಮ್ಮನ್ನು ಹುಡುಕಲು ಪ್ರಯತ್ನಿಸಬೇಡಿ. ಅವನ ಜೀವಕ್ಕೆ ಅಪಾಯವಿದೆ. ಯಾರ ಹೆಸರು ಇರಲಿಲ್ಲ, ಯಾವ ವಿಳಾಸವೂ ಇರಲಿಲ್ಲ. ಪೊಲೀಸರಿಗೂ ಮಾಹಿತಿ ಕೊಟ್ಟೆವು. ತಿಂಗಳುಗಳ ಕಾಲ ಹುಡುಕಾಟ ನಡೆಯಿತು. ಆದರೆ ನಿನ್ನ ತಂದೆ ತಾಯಿ ಎಲ್ಲಿಯೂ ಸಿಗಲಿಲ್ಲ. ಆಮೇಲೆ ಕಾನೂನಿನ ಪ್ರಕಾರ ನಿನ್ನನ್ನು ಆಶ್ರಮದಲ್ಲೇ ಬೆಳೆಸಬೇಕಾಯಿತು. ಅರವಿಂದ್ ಅವರ ಕಣ್ಣೀರನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಈ ಫೋಟೋ? ಅವರು ನಿಧಾನವಾಗಿ ಹೇಳಿದರು. ಆ ಬ್ಯಾಗ್ನೊಳಗೆ ಇತ್ತು. ಇಷ್ಟು ವರ್ಷ ನಾನು ಅದನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡಿದ್ದೆ. ನೀನು ದೊಡ್ಡವನಾದ ಮೇಲೆ ಹೇಳಬೇಕೆಂದುಕೊಂಡೆ. ಆದರೆ ನೀನು ಓದು, ಕೆಲಸ, ಜೀವನದಲ್ಲಿ ಮುಂದೆ ಸಾಗುತ್ತಿದ್ದೆ. ನಿನ್ನ ಮನಸ್ಸು ಮತ್ತೆ ನೋಯಿಸಬಾರದು ಎಂದು ಹೇಳಲಿಲ್ಲ. ಅಷ್ಟರಲ್ಲಿ ಅರವಿಂದ್ ಒಂದು ಪ್ರಶ್ನೆ ಕೇಳಿದರು. ಹಾಗಾದರೆ ಈಗ ಏಕೆ ಹೇಳುತ್ತಿದ್ದೀರಿ? ಸುಜಾತಾ ಮೇಡಮ್ ಸ್ವಲ್ಪ ಹೊತ್ತು ಮೌನವಾಗಿದ್ದರು. ನಂತರ ತುಂಬ ನಿಧಾನವಾಗಿ ಹೇಳಿದರು, ಯಾಕಂದರೆ ಕೆಲವು ದಿನಗಳ ಹಿಂದೆ ನಿನ್ನ ನಿಜವಾದ ಕುಟುಂಬದ ಬಗ್ಗೆ ಒಂದು ಸುಳಿವು ಸಿಕ್ಕಿದೆ. ಆ ಮಾತು ಕೇಳಿದ ತಕ್ಷಣ ನಾನು ಮತ್ತು ಅರವಿಂದ್ ಒಬ್ಬರನ್ನೊಬ್ಬರು ನೋಡಿಕೊಂಡೆವು. ಸುಳಿವು? ಹೌದು. ಆದರೆ ಆ ವ್ಯಕ್ತಿಯನ್ನು ಹುಡುಕಲು ನಾವು ಬೇಗ ಹೋಗಬೇಕು. ಇಲ್ಲದಿದ್ದರೆ ಮತ್ತೆ ಅವರನ್ನು ಕಳೆದುಕೊಳ್ಳಬಹುದು ಎಂದರು. ಅಷ್ಟರಲ್ಲಿ ವೈದ್ಯರು ಮತ್ತೆ ಒಳಗೆ ಬಂದು ಸಾಕು, ರೋಗಿಗೆ ವಿಶ್ರಾಂತಿ ಬೇಕು ಎಂದು ಹೇಳಿದರು. ನಾವು ಹೊರಗೆ ಬಂದೆವು. ಆಸ್ಪತ್ರೆಯ ಹೊರಗೆ ಬಂದ ತಕ್ಷಣ ಅರವಿಂದ್ ನನ್ನ ಕಡೆ ತಿರುಗಿ ನೋಡಿದರು. ಅವರ ಕಣ್ಣಲ್ಲಿ ಮೊದಲ ಬಾರಿಗೆ ಒಂದು ಆಶೆಯ ಕಿರಣ ಕಾಣಿಸುತ್ತಿತ್ತು. ನಂದಿನಿ, ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಸತ್ಯ ಅಡಗಿದೆ ಎಂದು ನಾನು ಕನಸಿನಲ್ಲೂ ಊಹಿಸಿರಲಿಲ್ಲ. ನಾನು ಅವರ ಕೈ ಹಿಡಿದು ಹೇಳಿದೆ, ಏನೇ ಆಗಲಿ ಇನ್ನು ಮುಂದೆ ನೀವು ಒಬ್ಬರಲ್ಲ. ಅವರು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದರು.
ಆದರೆ ಅವರ ನಿಜವಾದ ತಂದೆ ತಾಯಿ ಬದುಕಿದ್ದಾರಾ ಅಥವಾ ಈ ಸುಳಿವು ಮತ್ತೊಂದು ದೊಡ್ಡ ರಹಸ್ಯಕ್ಕೆ ದಾರಿ ಮಾಡಿಕೊಡಲಿದೆಯಾ? ಆ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯಾಣ ಈಗಷ್ಟೇ ಆರಂಭವಾಗಿತ್ತು. ಮಾರನೇ ದಿನ ಬೆಳಗ್ಗೆ ನಾನು ಮತ್ತು ಅರವಿಂದ್ ಮತ್ತೆ ಆಸ್ಪತ್ರೆಗೆ ಹೋದೆವು. ಸುಜಾತಾ ಮೇಡಮ್ ಅವರ ಆರೋಗ್ಯ ಸ್ವಲ್ಪ ಸುಧಾರಿಸಿತ್ತು. ಅವರು ನಮ್ಮನ್ನು ನೋಡುತ್ತಿದ್ದಂತೆಯೇ ತಮ್ಮ ತಲೆಯ ಕೆಳಗಿದ್ದ ಒಂದು ಚಿಕ್ಕ ಡೈರಿಯನ್ನು ತೆಗೆದು ಅರವಿಂದ್ ಕೈಗೆ ಕೊಟ್ಟರು. ಈ ಡೈರಿಯನ್ನು ನಾನು 25 ವರ್ಷಗಳಿಂದ ಕಾಪಾಡಿಕೊಂಡಿದ್ದೇನೆ ಎಂದು ಹೇಳಿದರು. ಅರವಿಂದ್ ನಿಧಾನವಾಗಿ ಡೈರಿ ತೆಗೆದರು. ಮೊದಲ ಪುಟದಲ್ಲಿ ಹಳೆಯದಾಗಿ ಮಸುಕಾದ ಒಂದು ವಿಳಾಸ ಬರೆದಿತ್ತು. ಶಾಂತಿನಗರ, ಮನೆ ನಂಬರ್ 27, ಮೈಸೂರು. ಅದರ ಕೆಳಗೆ ಒಂದು ಹೆಸರು ಇತ್ತು, ರಾಘವೇಂದ್ರ. ಇವರು ಯಾರು ಎಂದು ಅರವಿಂದ್ ಕೇಳಿದರು. ಸುಜಾತಾ ಮೇಡಮ್ ನಿಧಾನವಾಗಿ ಉತ್ತರಿಸಿದರು. ನಿನ್ನನ್ನು ಆಶ್ರಮದ ಮುಂದೆ ಬಿಟ್ಟು ಹೋದ ರಾತ್ರಿ ದೂರದಲ್ಲಿ ಒಬ್ಬ ವ್ಯಕ್ತಿ ನಿಂತು ಎಲ್ಲವನ್ನ ನೋಡುತ್ತಿದ್ದನು. ನಾನು ಅವನ ಬೆನ್ನಟ್ಟಿದಾಗ ಅವನು ಓಡಿ ಹೋದ. ಆದರೆ ಓಡುತ್ತಾ ಈ ಡೈರಿಯನ್ನು ಕೆಳಗೆ ಬೀಳಿಸಿದ್ದ. ಪೊಲೀಸರು ತುಂಬ ಹುಡುಕಿದ್ರು. ಆ ವಿಳಾಸಕ್ಕೂ ಹೋದರು. ಆದರೆ ಆಗಾಗಲೇ ಆ ಮನೆ ಖಾಲಿಯಾಗಿತ್ತು. ಅದರ ನಂತರ ಯಾವುದೇ ಸುಳಿವು ಸಿಗಲಿಲ್ಲ. ಅರವಿಂದ್ ಬಹಳ ಹೊತ್ತು ಆ ಹೆಸರನ್ನೇ ನೋಡ್ತಿದ್ರು. ಹಾಗಾದರೆ ಈ ರಾಘವೇಂದ್ರ ನನ್ನ ತಂದೆಯೇ? ನನಗೂ ಗೊತ್ತಿಲ್ಲ. ಆದರೆ ಈ ಹೆಸರೇ ನಮ್ಮ ಬಳಿ ಇರುವ ಕೊನೆಯ ಸುಳಿವು. ನಾನು ನಿಧಾನವಾಗಿ ಹೇಳಿದೆ, ನಾವು ಮೈಸೂರಿಗೆ ಹೋಗೋಣ. ಅರವಿಂದ್ ನನ್ನತ್ತ ನೋಡಿದರು. ನಿನಗೆ ತೊಂದರೆ ಆಗುವುದಿಲ್ವಾ ಎಂದಾಗ, ನಿಮ್ಮ ಸತ್ಯವನ್ನು ಹುಡುಕುವುದು ಈಗ ನನ್ನ ಜವಾಬ್ದಾರಿಯೂ ಹೌದು ಎಂದಾಗ ಅವರು ಮೊದಲ ಬಾರಿಗೆ ಮನಸ್ಸಾರಿ ನಕ್ಕರು. ಆ ಸಂಜೆ ನಾವು ಮೈಸೂರಿಗೆ ಹೋಗಲು ಸಿದ್ಧತೆ ಆರಂಭಿಸಿದೆವು. ಆದರೆ ಅದೇ ರಾತ್ರಿ ಆಸ್ಪತ್ರೆಯಿಂದ ಮತ್ತೊಂದು ಕರೆ ಬಂತು. ಬೇಗ ಬನ್ನಿ, ಸುಜಾತಾ ಮೇಡಮ್ ಅವರ ಆರೋಗ್ಯ ಮತ್ತೆ ಹದಗೆಟ್ಟಿದೆ ಎಂದರು. ನಾವಿಬ್ಬರು ಓಡುತ್ತಾ ಆಸ್ಪತ್ರೆಗೆ ತಲುಪಿದೆವು. ಐಸಿಯು ಹೊರಗೆ ವೈದ್ಯರು ನಿಂತಿದ್ದರು. ಅವರ ಮುಖ ಗಂಭೀರವಾಗಿತ್ತು. ರೋಗಿ ನಿಮ್ಮನ್ನು ಕೊನೆಯ ಬಾರಿ ನೋಡಲು ಬಯಸುತ್ತಿದ್ದಾರೆ. ಅದು ಕೇಳಿದ ಕ್ಷಣ ನನ್ನ ಹೃದಯ ನಡುಗಿತು. ನಾವಿಬ್ಬರೂ ಒಳಗೆ ಹೋದೆವು. ಸುಜಾತಾ ಮೇಡಮ್ ತುಂಬ ಕಷ್ಟಪಟ್ಟು ಉಸಿರಾಡ್ತಿದ್ರು. ಅವರು ಅರವಿಂದ್ ಕೈ ಹಿಡಿದು ತುಂಬ ನಿಧಾನವಾಗಿ ಹೇಳಿದರು, ಮಗನೇ, ನಿನ್ನ ಜೀವನದ ದೊಡ್ಡ ಸತ್ಯ ಮೈಸೂರಿನಲ್ಲಿ ನಿನ್ನನ್ನು ಕಾಯುತ್ತಿದೆ. ಆದರೆ ಯಾರನ್ನೂ ಸುಲಭವಾಗಿ ನಂಬೇಡ. ನಿನ್ನನ್ನು ಮೋಸ ಮಾಡಲು ಪ್ರಯತ್ನಿಸುವವರು ಇನ್ನೂ ಬದುಕಿದ್ದಾರೆ. ಅಷ್ಟೇ ಹೇಳಿ ಅವರ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡವು. ಯಂತ್ರದ ಶಬ್ದ ಏಕಾಏಕಿ ಬದಲಾಗಿತ್ತು. ವೈದ್ಯರು ತಕ್ಷಣ ಓಡಿ ಬಂದರು. ನಾನು ಮತ್ತು ಅರವಿಂದ್ ಭಯದಿಂದ ಒಬ್ಬರನ್ನೊಬ್ಬರು ನೋಡುತ್ತಿದ್ದೆವು. ಸುಜಾತಾ ಮೇಡಮ್ ಬದುಕುಳಿಯುತ್ತಾರಾ ಅಥವಾ ಅವರೊಂದಿಗೆ 25 ವರ್ಷದ ಅನೇಕ ರಹಸ್ಯಗಳು ಶಾಶ್ವತವಾಗಿ ಮುಚ್ಚಿ ಹೋಗುತ್ತವೆಯಾ? ಐಸಿಯು ಹೊರಗೆ ನಾನು ಮತ್ತು ಅರವಿಂದ್ ಆತಂಕದಿಂದ ನಿಂತಿದ್ದೆವು. ವೈದ್ಯರು ಸುಮಾರು 20 ನಿಮಿಷಗಳ ಕಾಲ ಚಿಕಿತ್ಸೆ ನೀಡಿದರು. ಕೊನೆಗೆ ಅವರು ಹೊರಗೆ ಬಂದರು. ಅವರ ಮುಖ ನೋಡುತ್ತಿದ್ದಂತೆಯೇ ನಮ್ಮ ಮನಸ್ಸು ಕಂಗಾಲಾಯಿತು. ಕ್ಷಮಿಸಿ, ನಾವು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ದೇವೆ, ಆದರೆ ಅವರನ್ನು ಉಳಿಸಲು ಸಾಧ್ಯ ಆಗಲಿಲ್ಲ. ಆ ಮಾತು ಕೇಳಿದ ಕ್ಷಣ ಅರವಿಂದ್ ಅವರ ಕಾಲುಗಳು ನಡುಗಿದವು. ಅವರು ಅಲ್ಲೇ ಕುಳಿತು ಮಗುವಿನಂತೆ ಅಳಲು ಆರಂಭಿಸಿದರು. ಅಮ್ಮ, ನನ್ನನ್ನು ಒಬ್ಬಂಟಿಯಾಗಿಸಿ ಹೋಗಬಾರ್ದಿತ್ತು. ಅವರ ಕಣ್ಣೀರು ನೋಡಿ ನನ್ನ ಕಣ್ಣಲ್ಲೂ ನೀರು ತುಂಬಿತು. ಅಂತ್ಯಕ್ರಿಯೆಯ ಎಲ್ಲ ಜವಾಬ್ದಾರಿಯನ್ನು ಅರವಿಂದ್ ಅವರೇ ಹೊತ್ತರು. ಆಶ್ರಮದ ಮಕ್ಕಳು ಕೂಡ ಅಳ್ತಿದ್ರು. ಸುಜಾತಾ ಅಮ್ಮ ಎಂದು ಕರೆಯುತ್ತಾ ಪ್ರತಿಯೊಬ್ಬ ಮಗುವು ಅವರ ಪಾರ್ಥಿವ ಶರೀರದ ಮುಂದೆ ಹೂವಿಟ್ಟಿತ್ತು. ಆ ದೃಶ್ಯ ನೋಡಿದರೆ ಕಲ್ಲಿನ ಹೃದಯವು ಕರಗುವಂತಿತ್ತು. ಅಂತ್ಯಕ್ರಿಯೆ ಮುಗಿದ ನಂತರ ಆಶ್ರಮದ ಟ್ರಸ್ಟಿ ನಮ್ಮ ಬಳಿಗೆ ಬಂದರು. ಅವರ ಕೈಯಲ್ಲಿ ಒಂದು ಚಿಕ್ಕ ಮರದ ಪೆಟ್ಟಿಗೆ ಇತ್ತು. ಇದನ್ನು ಸುಜಾತಾ ಮೇಡಮ್ ನಿಮ್ಮ ಕೈಗೆ ಮಾತ್ರ ಕೊಡಲು ಹೇಳಿದ್ದರು ಎಂದು ಅರವಿಂದ್ಗೆ ನೀಡಿದರು. ಅರವಿಂದ್ ನಡುಗುವ ಕೈಗಳಿಂದ ಪೆಟ್ಟಿಗೆ ತೆರೆದರು. ಅದರೊಳಗೆ 3 ವಸ್ತುಗಳಿದ್ದವು. ಒಂದು ಹಳೆಯ ಬೆಳ್ಳಿ ಲಾಕೆಟ್, ಒಂದು ಚಿನ್ನದ ಉಂಗುರ ಮತ್ತು ಒಂದು ಮುಚ್ಚಿದ ಪತ್ರ. ಪತ್ರದ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಈ ಪತ್ರವನ್ನು ಮೈಸೂರಿಗೆ ತಲುಪಿದ ನಂತರ ಮಾತ್ರ ತೆರೆಯಿರಿ ಎಂದು. ನಾನು ಆಶ್ಚರ್ಯದಿಂದ ಕೇಳಿದೆ, ಈಗಲೇ ಯಾಕೆ ತೆಗೆಯಬಾರದು? ಟ್ರಸ್ಟಿ ಉತ್ತರಿಸಿದರು, ಅದು ಅವರ ಕೊನೆಯ ಇಚ್ಛೆ. ಅರವಿಂದ್ ಲಾಕೆಟ್ ತೆಗೆದರು. ಅದರೊಳಗೆ ಒಂದು ಪುಟ್ಟ ಮಗುವಿನ ಫೋಟೋ ಇತ್ತು. ಆ ಮಗುವಿನ ಕುತ್ತಿಗೆಯಲ್ಲಿ ಇದ್ದ ಅದೇ ಲಾಕೆಟ್ ಈಗ ಅರವಿಂದ್ ಅವರ ಕೈಯಲ್ಲಿತ್ತು. ಅವರು ಭಾವುಕರಾಗಿ ಹೇಳಿದರು, ಬಹುಶಃ ಇದು ನನ್ನ ಬಾಲ್ಯದ ಫೋಟೋ. ನಂತರ ಉಂಗುರವನ್ನು ಗಮನಿಸಿದರು. ಅದರ ಒಳಭಾಗದಲ್ಲಿ ಇಂಗ್ಲಿಷ್ನಲ್ಲಿ 2 ಅಕ್ಷರಗಳನ್ನು ಕೆತ್ತಲಾಗಿತ್ತು. ಆರ್ ಅಂತ ಬರೆದು ಹಾರ್ಟ್ ಪಕ್ಕ ಎಸ್. ಆರ್ ಮತ್ತು ಎಸ್ ಇದರ ಅರ್ಥ ಏನು ಎಂದು ನಾನು ಕೇಳಿದೆ. ಅಷ್ಟರಲ್ಲಿ ಟ್ರಸ್ಟಿ ನಿಧಾನವಾಗಿ ಹೇಳಿದರು, ಬಹುಶಃ ಅದು ನಿನ್ನ ತಂದೆ ತಾಯಿಯ ಹೆಸರಿನ ಮೊದಲ ಅಕ್ಷರಗಳಿರಬಹುದು. ಆ ಮಾತು ಕೇಳಿದ ನಂತರ ಅರವಿಂದ್ ಉಂಗುರವನ್ನು ತಮ್ಮ ಹೃದಯಕ್ಕೆ ಹತ್ತಿರ ಹಿಡಿದರು. ಅವರ ಕಣ್ಣಲ್ಲಿ ದುಃಖದ ಜೊತೆಗೆ ಹೊಸ ಆಶೆಯೂ ಕಾಣಿಸುತ್ತಿತ್ತು. ಆ ರಾತ್ರಿ ನಾವು ಮೈಸೂರಿಗೆ ಹೋಗುವ ನಿರ್ಧಾರವನ್ನು ಅಂತಿಮಗೊಳಿಸಿದೆವು. ಆದರೆ ನಮಗೆ ತಿಳಿಯದೆ ಆಸ್ಪತ್ರೆಯ ಹೊರಗೆ ಒಂದು ಕಪ್ಪು ಕಾರು ನಿಂತಿತ್ತು. ಅದರೊಳಗೆ ಕುಳಿತಿದ್ದ ವ್ಯಕ್ತಿ ದೂರದಿಂದ ನಮ್ಮನ್ನೇ ಗಮನಿಸುತ್ತಿದ್ದ. ಅವನು ಮೊಬೈಲ್ ತೆಗೆದು ಯಾರಿಗೋ ಕರೆ ಮಾಡಿದ. ಸರ್, ಅವರು ಮೈಸೂರಿಗೆ ಹೊರಡುತ್ತಿದ್ದಾರೆ. ಅತ್ತ ಕಡೆಯಿಂದ ತಕ್ಷಣ ಉತ್ತರ ಬಂತು.
ಅವರು ಅಲ್ಲಿಗೆ ತಲುಪುವ ಮೊದಲೇ ಕೆಲಸ ಮುಗಿಯಬೇಕು. ಆ ಮಾತು ಕೇಳಿ ಆ ವ್ಯಕ್ತಿಯ ಮುಖದಲ್ಲಿ ಭಯಾನಕ ನಗು ಮೂಡಿತು. ಆದರೆ ಅವನ ಗುರಿ ಅರವಿಂದ್ನ ಅಥವಾ 25 ವರ್ಷದ ಹಳೆಯ ರಹಸ್ಯವನ್ನು ಶಾಶ್ವತವಾಗಿ ಹೂತು ಹಾಕುವುದಾ? ಮರುದಿನ ಬೆಳಗ್ಗೆ ನಾನು ಮತ್ತು ಅರವಿಂದ್ ಮೈಸೂರಿಗೆ ಹೊರಡುವ ಸಿದ್ಧತೆ ಮಾಡಿಕೊಂಡೆವು. ಸುಜಾತಾ ಮೇಡಮ್ ಕೊಟ್ಟಿದ್ದ ಪತ್ರವನ್ನು ನಾನು ಜೋಪಾನವಾಗಿ ನನ್ನ ಬ್ಯಾಗ್ನಲ್ಲಿ ಇಟ್ಟೆ. ಅರವಿಂದ್ ಕಾರ್ ಸ್ಟಾರ್ಟ್ ಮಾಡಿದ್ರು. ಅವರ ಮುಖದಲ್ಲಿ ದುಃಖವಿದ್ದರೂ ಕಣ್ಣಲ್ಲಿ ಒಂದೇ ಒಂದು ಆಶೆ ಕಾಣಿಸ್ತಿತ್ತು. ನನ್ನ ನಿಜವಾದ ಕುಟುಂಬದ ಬಗ್ಗೆ ಇಂದು ಏನಾದರೂ ತಿಳಿಯಬಹುದು. ನಗರವನ್ನು ದಾಟಿ ಹೆದ್ದಾರಿಗೆ ಬಂದ ಕೆಲವೇ ನಿಮಿಷಗಳಲ್ಲಿ ಮಿರರ್ನಲ್ಲಿ ಒಂದು ಕಪ್ಪು SUV ಕಾರ್ ನಮ್ಮ ಹಿಂದೆ ಬರುತ್ತಿರುವುದು ನಮ್ಮ ಗಮನಕ್ಕೆ ಬಂತು. ಮೊದಲು ಅದು ಕಾಕತಾಳೀಯ ಎಂದುಕೊಂಡೆ. ಆದರೆ ಅರ್ಧ ಗಂಟೆಯಾದರೂ ಅದೇ ಕಾರು ನಮ್ಮ ಹಿಂದೆಯೇ ಬರುತ್ತಿತ್ತು. ಅರವಿಂದ್, ನಮ್ಮ ಹಿಂದೆ ಬರುತ್ತಿರುವ ಕಾರು ಕಾಣಿಸುತ್ತಿದೆಯಾ ಎಂದು ಕೇಳಿದೆ. ಅವರು ಕನ್ನಡಿಯಲ್ಲಿ ನೋಡಿ, ಹೌದು, ಆದರೆ ಅದು ಬೇರೆ ಯಾರೋ ಆಗಿರಬಹುದು ಎಂದರು. ನಾವು ಒಂದು ಹೋಟೆಲ್ನಲ್ಲಿ ಊಟಕ್ಕೆ ಕಾರು ನಿಲ್ಲಿಸಿದೆವು. ಕೆಲವೇ ನಿಮಿಷಗಳಲ್ಲಿ ಅದೇ ಕಪ್ಪು ಕಾರು ಕೂಡ ಅಲ್ಲೇ ಬಂದು ನಿಂತಿತು. ಅದರೊಳಗಿದ್ದ ಇಬ್ಬರು ವ್ಯಕ್ತಿಗಳು ಹೊರಗೆ ಬರಲಿಲ್ಲ. ಅವರು ನಮ್ಮನ್ನೇ ಗಮನಿಸುತ್ತಿದ್ದರು. ನನ್ನ ಮನಸ್ಸಿನಲ್ಲಿ ಭಯ ಮೂಡಿತು. ಅರವಿಂದ್, ಇವರು ನಮ್ಮನ್ನೇ ಹಿಂಬಾಲಿಸುತ್ತಿದ್ದಾರೆ ಅನಿಸುತ್ತಿದೆ. ಅವರು ಶಾಂತವಾಗಿ ಹೇಳಿದರು, ಭಯಪಡಬೇಡ, ಮೊದಲು ಮೈಸೂರಿಗೆ ತಲುಪೋಣ. ಸಂಜೆ ವೇಳೆಗೆ ನಾವು ಶಾಂತಿನಗರ ತಲುಪಿದೆವು. ಸುಜಾತಾ ಮೇಡಮ್ ಡೈರಿಯಲ್ಲಿ ಬರೆದಿದ್ದ ವಿಳಾಸದ ಪ್ರಕಾರ ಮನೆ ನಂಬರ್ 27 ಹುಡುಕತೊಡಗಿದೆವು. ಆದರೆ ಅಲ್ಲಿ ಮನೆ ಇರಲಿಲ್ಲ. ಅದರ ಜಾಗದಲ್ಲಿ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣವಾಗಿತ್ತು. ಅರವಿಂದ್ ಮುಖ ಮತ್ತೆ ಮಂಕಾಯಿತು. ಹಾಗಾದರೆ ನಾವು ತುಂಬ ತಡವಾಗಿ ಬಂದ್ವಾ? ಅಷ್ಟರಲ್ಲಿ ಅಲ್ಲೇ ರಸ್ತೆ ಬದಿಯಲ್ಲಿ ಕುಳಿತಿದ್ದ ಸುಮಾರು 80 ವಯಸ್ಸಿನ ವೃದ್ಧ ನಮ್ಮನ್ನು ಗಮನಿಸ್ತಿದ್ರು. ಅವರು ನಿಧಾನವಾಗಿ ಕೇಳಿದ್ರು, ನೀವು ರಾಘವೇಂದ್ರ ಅವರ ಮನೆಯನ್ನು ಹುಡುಕುತ್ತಿದ್ದೀರಾ? ಆ ಪ್ರಶ್ನೆ ಕೇಳಿದ ತಕ್ಷಣ ನಾವು ಇಬ್ಬರೂ ಬೆಚ್ಚಿಬಿದ್ದೆವು. ಅರವಿಂದ್ ತಕ್ಷಣ ಅವರ ಬಳಿಗೆ ಓಡಿ ಹೋಗಿ, ಹೌದು ತಾತ, ನಿಮಗೆ ಅವರ ಬಗ್ಗೆ ಗೊತ್ತಾ ಎಂದು ಕೇಳಿದರು. ವೃದ್ಧರು ಅರವಿಂದ್ ಮುಖವನ್ನು ಕೆಲವು ಕ್ಷಣ ಗಮನದಿಂದ ನೋಡಿದರು. ಹಠಾತ್ತನೆ ಅವರ ಕಣ್ಣಲ್ಲಿ ಆಶ್ಚರ್ಯ ಮೂಡಿತು. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ನಿನ್ನ ಕಣ್ಣುಗಳು ಅಚ್ಚು ರಾಘವೇಂದ್ರನಂತೆಯೇ ಇವೆ. ಆ ಮಾತು ಕೇಳಿದ ಕ್ಷಣ ಅರವಿಂದ್ ಅವರ ಉಸಿರೇ ನಿಂತಂತಾಯಿತು. 25 ವರ್ಷಗಳ ನಂತರ ಮೊದಲ ಬಾರಿಗೆ ಅವರ ಭೂತಕಾಲದ ಬಾಗಿಲು ತೆರೆದುಕೊಳ್ಳಲಿತ್ತು. ತಾತ, ನಿಮಗೆ ರಾಘವೇಂದ್ರ ಅವರ ಬಗ್ಗೆ ಹೇಗೆ ಗೊತ್ತು ಎಂದು ಅರವಿಂದ್ ಆತುರದಿಂದ ಕೇಳಿದರು. ವೃದ್ಧರು ಸ್ವಲ್ಪ ಹೊತ್ತು ಮೌನವಾಗಿದ್ದರು. ನಂತರ ಆಳವಾಗಿ ಉಸಿರೆಳೆದು ಮಾತನಾಡಲು ಆರಂಭಿಸಿದರು. ಮಗನೇ, ನಾನು ಈ ಪ್ರದೇಶದಲ್ಲಿ 40 ವರ್ಷಗಳಿಂದ ವಾಸವಾಗಿದ್ದೇನೆ. ರಾಘವೇಂದ್ರ ನನ್ನ ಆಪ್ತ ಸ್ನೇಹಿತ. ಅದು ಕೇಳಿದ ಕ್ಷಣ ಅರವಿಂದ್ ಕಣ್ಣಲ್ಲಿ ಹೊಸ ಆಶೆಯ ಬೆಳಕು ಮೂಡಿತು. ಅಂದರೆ ಅವರು ಈಗ ಎಲ್ಲಿದ್ದಾರೆ? ವೃದ್ಧರ ಮುಖದಲ್ಲಿ ದುಃಖದ ಛಾಯೆ ಮೂಡಿತು. ಅದು ಹೇಳುವ ಮೊದಲು ನೀನು ಯಾರು ಎಂದು ತಿಳಿಯಬೇಕು. ಅರವಿಂದ್ ತಮ್ಮ ಜೇಬಿನಿಂದ ಹಳೆಯ ಫೋಟೋ ತೆಗೆದು ವೃದ್ಧರಿಗೆ ತೋರಿಸಿದರು. ವೃದ್ಧರು ಫೋಟೋ ನೋಡಿದ ತಕ್ಷಣ ಅವರ ಕೈಗಳು ನಡುಗಿದವು. ಈ ಫೋಟೋ ರಾಘವೇಂದ್ರ ಅವರ ಪತ್ನಿ ಶಾರದಾ ಮತ್ತು ಅವರ ಪುಟ್ಟ ಮಗ ಎಂದು ಹೇಳುತ್ತಾ ಅವರು ಅರವಿಂದ್ ಮುಖವನ್ನು ಮತ್ತೆ ಗಮನದಿಂದ ನೋಡಿದರು. ಮಗನೇ, ನೀನೇ ಆ ಮಗು ಅಲ್ಲವಾ? ಅರವಿಂದ್ ಅವರ ಕಣ್ಣಲ್ಲಿ ನೀರು ತುಂಬಿತು. ನನಗೂ ಅದೇ ಅನುಮಾನ ತಾತ, ಆದರೆ ನನಗೆ ಏನೂ ನೆನಪಿಲ್ಲ. ವೃದ್ಧರು ಹತ್ತಿರದ ಮರದ ನೆರಳಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಇದು ತುಂಬ ದೊಡ್ಡ ಕತೆ. ನಾವು ಇಬ್ಬರು ಕುಳಿತೆವು. ವೃದ್ಧರು ನಿಧಾನವಾಗಿ ಹೇಳಲು ಆರಂಭಿಸಿದರು. ಸುಮಾರು 25 ವರ್ಷಗಳ ಹಿಂದೆ ರಾಘವೇಂದ್ರ ನಗರದಲ್ಲೇ ಅತ್ಯಂತ ಪ್ರಾಮಾಣಿಕ ಉದ್ಯಮಿಯಾಗಿದ್ದರು. ಅವರಿಗೆ ಶತ್ರುಗಳು ಇದ್ದರು. ಅವರ ಆಸ್ತಿಯನ್ನು ಕಬಳಿಸಲು ಕೆಲವರು ಸಂಚು ರೂಪಿಸಿದ್ದರು. ನಾನು ಆತಂಕದಿಂದ ಕೇಳಿದೆ, ಆಮೇಲೆ ಏನಾಯಿತು? ವೃದ್ಧರು ದೀರ್ಘ ನುಟ್ಟಿಸಿರು ಬಿಟ್ಟರು. ಒಂದು ರಾತ್ರಿ ರಾಘವೇಂದ್ರ ಅವರ ಮನೆಗೆ ಬೆಂಕಿ ಬಿತ್ತು. ಇಡೀ ನಗರ ಅವರಿಗೆ, ಅವರ ಪತ್ನಿಗೆ ಮತ್ತು ಮಗುವಿಗೂ ಬೆಂಕಿಯಲ್ಲಿ ಸಾವಾಯಿತು ಎಂದು ನಂಬಿದ್ದೆವು. ಅರವಿಂದ್ ಉಸಿರುಗಟ್ಟಿ ಕೇಳುತ್ತಿದ್ದರು. ಆದರೆ ವೃದ್ಧರು ಮಾತು ನಿಲ್ಲಿಸಿದರು. ಆದರೆ ಏನು ತಾತ? ನಾನು ಆ ರಾತ್ರಿ ಒಂದು ಕಾರು ಮನೆಯ ಹಿಂಭಾಗದಿಂದ ವೇಗವಾಗಿ ಹೊರಟು ಹೋಗುವುದನ್ನು ನೋಡಿದ್ದೆ. ಆ ಕಾರಿನಲ್ಲಿ ಒಬ್ಬ ಪುಟ್ಟ ಮಗು ಜೋರಾಗಿ ಅಳುತ್ತಿತ್ತು. ಅರವಿಂದ್ ಅವರ ಕಣ್ಣೀರು ಹರಿಯತೊಡಗಿತು. ಅದು ನಾನಾ? ನನಗೆ ಹಾಗೆ ಅನ್ನಿಸ್ತದೆ. ಅಷ್ಟರಲ್ಲಿ ವೃದ್ಧರು ತಮ್ಮ ಅಂಗಿಯ ಜೇಬಿನಿಂದ ಒಂದು ಹಳೆಯ ಕೀಲಿಯನ್ನು ಹೊರತೆಗೆದರು. ಇದನ್ನು ನಾನು 25 ವರ್ಷಗಳಿಂದ ಕಾಪಾಡಿಕೊಂಡಿದ್ದೇನೆ. ರಾಘವೇಂದ್ರ ಹೊರಡುವ ಮುನ್ನ ಇದನ್ನು ನನ್ನ ಕೈಗೆ ಕೊಟ್ಟು, ಒಂದು ದಿನ ನನ್ನ ಮಗ ಬಂದರೆ ಈ ಕೀಲಿಯನ್ನು ಅವನಿಗೆ ಕೊಡು ಎಂದು ಹೇಳಿದ್ದನು ಎಂದರು. ಅವರು ಆ ಕೀಲಿಯನ್ನು ಅರವಿಂದ್ ಕೈಗೆ ಕೊಟ್ಟರು. ಕೀಲಿಯ ಮೇಲೆ ಒಂದು ಸಂಖ್ಯೆ ಕೆತ್ತಲಾಗಿತ್ತು, L17. ಈ ಕೀಲಿ ಯಾವುದಕ್ಕೆ ಎಂದು ನಾನು ಕೇಳಿದೆ. ವೃದ್ಧರು ಉತ್ತರಿಸಿದರು, ನಗರದ ಹಳೆಯ ಬ್ಯಾಂಕಿನ ಲಾಕರ್ಗೆ. ಬಹುಶಃ ನಿಮ್ಮ ಎಲ್ಲ ಪ್ರಶ್ನೆಗಳ ಉತ್ತರ ಅಲ್ಲಿ ಇರಬಹುದು. ಅಷ್ಟರಲ್ಲಿ ದೂರದಲ್ಲಿ ನಿಂತಿದ್ದ ಅದೇ ಕಪ್ಪು SUV ಕಾರಿನ ಬಾಗಿಲು ನಿಧಾನವಾಗಿ ತೆರೆಯಿತು. ಅದರೊಳಗಿಂದ ಇಬ್ಬರು ವ್ಯಕ್ತಿಗಳು ನಮ್ಮ ಕಡೆ ನಡೆದು ಬರತೊಡಗಿದರು. ಅವರ ಮುಖದಲ್ಲಿ ನಗು ಇರಲಿಲ್ಲ. ಅದು ಅಪಾಯದ ಸೂಚನೆಯಾಗಿತ್ತು. ಕಪ್ಪು SUVಯಿಂದ ಇಳಿದ ಇಬ್ಬರು ವ್ಯಕ್ತಿಗಳು ನಮ್ಮ ಕಡೆ ಬರುತ್ತಿರುವುದನ್ನು ನೋಡಿದ ತಕ್ಷಣ ವೃದ್ಧರು ಆತಂಕದಿಂದ ಹೇಳಿದರು, ಮಗನೇ,
ಇಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಅವರು ಬಂದರೆ ಸಮಸ್ಯೆ ಆಗಬಹುದು ಎಂದರು. ಅರವಿಂದ್ ತಕ್ಷಣ ಕೀಲಿಯನ್ನು ಜೇಬಿನೊಳಗೆ ಇಟ್ಟು ನನ್ನ ಕೈ ಹಿಡಿದರು. ನಾವು ಕಾರಿನತ್ತ ಓಡಿದೆವು. ನಮ್ಮನ್ನ ನೋಡಿ ಆ ಇಬ್ಬರು ವೇಗವಾಗಿ ಓಡತೊಡಗಿದರು. ಅರವಿಂದ್ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟರು. ಸ್ವಲ್ಪ ದೂರ ಹೋದ ನಂತರವೂ ಕಪ್ಪು SUV ನಮ್ಮನ್ನು ಹಿಂಬಾಲಿಸುತ್ತಲೇ ಇತ್ತು. ಸುಮಾರು 20 ನಿಮಿಷಗಳ ನಂತರ ನಾವು ನಗರದ ಹಳೆಯ ಭಾಗದಲ್ಲಿದ್ದ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಮುಂದೆ ಕಾರು ನಿಲ್ಲಿಸಿದೆವು. ಅರವಿಂದ್ ಆಳವಾಗಿ ಉಸಿರೆಳೆದರು. ಇದೇ ಆ ಬ್ಯಾಂಕ್ ಇರಬೇಕು. ನಾವು ಒಳಗೆ ಹೋದೆವು. ಅಲ್ಲಿ ಸುಮಾರು 70ರ ವಯಸ್ಸಿನ ಮ್ಯಾನೇಜರ್ ಕುಳಿತಿದ್ದರು. ಅರವಿಂದ್ ಕೀಲಿಯನ್ನು ಅವರ ಮುಂದೆ ಇಟ್ಟರು. ಸರ್, ಈ ಲಾಕರ್ ಬಗ್ಗೆ ನಮಗೆ ಮಾಹಿತಿ ಬೇಕು ಎಂದಾಗ ಮ್ಯಾನೇಜರ್ ಕೀಲಿಯನ್ನು ನೋಡಿದ ತಕ್ಷಣ ಅವರ ಮುಖದ ಬಣ್ಣ ಬದಲಾಯಿತು. ಈ ಕೀ L17. ಅವರು ತಕ್ಷಣ ಕಂಪ್ಯೂಟರ್ನಲ್ಲಿ ಹಳೆಯ ದಾಖಲೆಗಳನ್ನು ಪರಿಶೀಲಿಸಿದರು. ಸ್ವಲ್ಪ ಹೊತ್ತಿನ ನಂತರ ಆಶ್ಚರ್ಯದಿಂದ ಹೇಳಿದರು, ಈ ಲಾಕರ್ 25 ವರ್ಷಗಳಿಂದ ಯಾರೂ ತೆರೆಯಲೇ ಇಲ್ಲ. ಅರವಿಂದ್ ನಿಧಾನವಾಗಿ ಕೇಳಿದರು, ಇದು ಯಾರ ಹೆಸರಿನಲ್ಲಿದೆ? ಮ್ಯಾನೇಜರ್ ಉತ್ತರಿಸಿದರು, ಶ್ರೀ ರಾಘವೇಂದ್ರ. ಆ ಹೆಸರು ಕೇಳಿದ ಕ್ಷಣ ಅರವಿಂದ್ ಅವರ ಕಣ್ಣುಗಳು ನೀರಿನಿಂದ ತುಂಬಿದವು. ಎಲ್ಲ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಮ್ಯಾನೇಜರ್ ನಮ್ಮನ್ನು ನೆಲಮಾಳಿಗೆಯಲ್ಲಿದ್ದ ಲಾಕರ್ ಕೊಠಡಿಗೆ ಕರೆದುಕೊಂಡು ಹೋದರು. L17 ಲಾಕರ್ ಮುಂದೆ ನಿಂತಾಗ ಅರವಿಂದ್ ಅವರ ಕೈಗಳು ನಡುಗುತ್ತಿದ್ದವು. ಅವರ ಕೀಲಿಯನ್ನು ಹಾಕಿ ನಿಧಾನವಾಗಿ ತಿರುಗಿಸಿದರು. ಲಾಕರ್ ತೆಗೆದುಕೊಂಡಿತು. ಒಳಗೆ ಒಂದು ಚಿಕ್ಕ ಕಬ್ಬಿಣದ ಪೆಟ್ಟಿಗೆ ಇತ್ತು. ಅದರ ಜೊತೆಗೆ ಕೆಲವು ಹಳೆಯ ದಾಖಲೆಗಳು ಮತ್ತು ಒಂದು ವಿಡಿಯೋ ಕ್ಯಾಸೆಟ್ ಕೂಡ ಇತ್ತು. ಪೆಟ್ಟಿಗೆಯ ಮೇಲೆ ಒಂದು ಚೀಟಿ ಅಂಟಿಸಲಾಗಿತ್ತು. ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು, ಇದನ್ನು ನನ್ನ ಮಗ ಮಾತ್ರ ತೆರೆಯಬೇಕು. ಅರವಿಂದ್ ನಡುಗುವ ಕೈಗಳಿಂದ ಪೆಟ್ಟಿಗೆಯನ್ನು ತೆರೆದರು. ಒಳಗೆ ಒಂದು ಕುಟುಂಬದ ಫೋಟೋ, ಕೆಲವು ಆಸ್ತಿ ದಾಖಲೆಗಳು, ಒಂದು ಚಿನ್ನದ ಸರ ಮತ್ತು ಒಂದು ಮುಚ್ಚಿದ ಪತ್ರ ಇತ್ತು. ಪತ್ರದ ಮೇಲಿದ್ದ ಪದಗಳನ್ನು ಓದಿದ ಕ್ಷಣ ಅರವಿಂದ್ ಅವರ ಕಣ್ಣೀರು ತಡೆಯಲಾಗಲಿಲ್ಲ. ಅದರ ಮೇಲೆ ಹೀಗೆ ಬರೆಯಲಾಗಿತ್ತು, ನನ್ನ ಪ್ರೀತಿಯ ಮಗ ಅರವಿಂದ್ಗೆ. ಅವರು ಪತ್ರವನ್ನು ನಿಧಾನವಾಗಿ ತೆರೆಯಲು ಮುಂದಾದರು. ಅದೇ ಕ್ಷಣದಲ್ಲಿ ಬ್ಯಾಂಕ್ನ ನೆಲಮಾಳಿಗೆಯಲ್ಲಿ ವಿದ್ಯುತ್ ಏಕಾಏಕಿ ಹೋಗಿಬಿಟ್ಟಿತು. ಎಲ್ಲೆಡೆ ಕತ್ತಲೆ ಆವರಿಸಿತು. ಕೆಲವೇ ಕ್ಷಣಗಳಲ್ಲಿ ಹೊರಗಿನಿಂದ ಭಾರಿ ಹೆಜ್ಜೆಗಳ ಶಬ್ದ ಕೇಳಿಸಿತು. ಯಾರೋ ಬಲವಂತವಾಗಿ ಲಾಕರ್ ಕೊಠಡಿಯ ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದರು. ಅರವಿಂದ್ ನನ್ನತ್ತ ನೋಡಿದರು. ನಾನು ಭಯದಿಂದ ಅವರ ಕೈ ಬಿಗಿಯಾಗಿ ಹಿಡಿದೆ. ಹೊರಗಿನಿಂದ ಒಬ್ಬನ ಗಟ್ಟಿಯಾದ ಧ್ವನಿ ಕೇಳಿಸಿತು. ಅದು ಆ ಪತ್ರ ಅವರ ಕೈಗೆ ಸಿಗಬಾರದು, ಬಾಗಿಲು ಒಡೆಯಿರಿ ಎನ್ನುವ ಶಬ್ದ. ನನ್ನ ಹೃದಯ ಜೋರಾಗಿ ಬಡಿತ ಆರಂಭಿಸಿತು. ಆ ಪತ್ರದಲ್ಲಿ ಯಾವ ರಹಸ್ಯ ಅಡಗಿತ್ತು? ಅದನ್ನು ಪಡೆಯಲು ಯಾರು ಇಷ್ಟೊಂದು ದೂರ ಬಂದಿದ್ದೇಕೆ? ಹೊರಗಿನಿಂದ ಬಾಗಿಲು ಒಡೆಯುವ ಶಬ್ದ ಜೋರಾಗುತ್ತಿತ್ತು. ಬೇಗ ಪತ್ರ ಓದು ಎಂದು ನಾನು ಆತಂಕದಿಂದ ಅರವಿಂದ್ಗೆ ಹೇಳಿದೆ. ಅವರು ನಡುಗುತ್ತಿದ್ದ ಕೈಗಳಿಂದ ಪತ್ರವನ್ನು ತೆರೆದರು. ಅದರ ಮೊದಲ ಸಾಲು ಓದಿದ ತಕ್ಷಣ ಅವರ ಕಣ್ಣುಗಳು ವಿಸ್ತಾರವಾದವು. ನನ್ನ ಪ್ರೀತಿಯ ಮಗ ಅರವಿಂದ್ಗೆ. ನೀನು ಈ ಪತ್ರ ಓದುತ್ತಿದ್ದರೆ ನಾನು ಬಹುಶಃ ಈ ಲೋಕದಲ್ಲಿ ಇರುವುದಿಲ್ಲ. ಅವರು ಮುಂದುವರಿಸಿ ಓದಲು ಆರಂಭಿಸಿದರು. ನನ್ನ ಹೆಸರು ರಾಘವೇಂದ್ರ. ನಾನು ನಿನ್ನ ತಂದೆ. ನಮ್ಮ ಕುಟುಂಬದ ಮೇಲೆ ನಡೆದದ್ದು ಅಪಘಾತವಲ್ಲ, ಅದು ಯೋಜಿತ ಸಂಚು. ನನ್ನ ಉಸಿರು ಬಿಗಿ ಹೋಯಿತು. ಪತ್ರದಲ್ಲಿ ಮುಂದುವರಿದು ಬರೆಯಲಾಗಿತ್ತು, ನನ್ನ ವ್ಯವಹಾರದ ಪಾಲುದಾರನಾಗಿದ್ದ ವಿಕ್ರಮ್ ನನ್ನ ಆಸ್ತಿಯನ್ನು ಕಬಳಿಸಲು, ನಮ್ಮ ಕುಟುಂಬವನ್ನೇ ಕೊಲ್ಲಲು ಸಂಚು ರೂಪಿಸಿದ ಮತ್ತು ಆ ರಾತ್ರಿ ನಮ್ಮ ಮನೆಗೆ ಬೆಂಕಿ ಹಚ್ಚಲಾಯಿತು. ನಿನ್ನ ತಾಯಿ ಶಾರದಾ ನಿನ್ನನ್ನು ಉಳಿಸಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಳು. ನಾವು ನಿನ್ನನ್ನು ಸುರಕ್ಷಿತವಾಗಿ ಆಶ್ರಮಕ್ಕೆ ತಲುಪಿಸಿದೆವು. ಅರವಿಂದ್ ಅವರ ಕೈಗಳು ನಡುಗತೊಡಗಿದವು. ಅವರ ಕಣ್ಣೀರು ಪತ್ರದ ಮೇಲೆ ಬೀಳುತ್ತಿತ್ತು. ಮುಂದಿನ ಸಾಲು ಓದಿದಾಗ ಅವರು ಸಂಪೂರ್ಣ ಸ್ತಬ್ಧರಾದರು. ನಾನು ಬದುಕಿದ್ದರೆ ಒಂದು ದಿನ ನಿನ್ನನ್ನು ಹುಡುಕಿ ಬರುತ್ತೇನೆ. ಆದರೆ ನಾನು ಬರದಿದ್ದರೆ ನನ್ನನ್ನು ಹುಡುಕಬೇಡ. ನಿನ್ನ ಬದುಕೇ ನನಗೆ ಮುಖ್ಯ. ಅಷ್ಟರಲ್ಲಿ ದಡಾರಂತ ಲಾಕರ್ ಕೊಠಡಿಯ ಬಾಗಿಲು ಒಡೆದು ಬಿತ್ತು. 3 ಮಂದಿ ಮುಖಕ್ಕೆ ಕಪ್ಪು ಮಾಸ್ಕ್ ಧರಿಸಿದ್ದವರು ಒಳಗೆ ನುಗ್ಗಿದರು. ಒಬ್ಬನು ಗನ್ ತೋರಿಸಿ ಕೂಗಿದ, ಆ ಪತ್ರ ಕೊಡಿ. ಅರವಿಂದ್ ಪತ್ರವನ್ನು ತಮ್ಮ ಎದೆಯ ಬಳಿ ಬಿಗಿಯಾಗಿ ಹಿಡಿದರು. ಇದು ನನ್ನ ತಂದೆಯ ಕೊನೆಯ ನೆನಪು, ಯಾರಿಗೂ ಕೊಡುವುದಿಲ್ಲ. ಆ ವ್ಯಕ್ತಿ ಕೋಪದಿಂದ ಮುಂದೆ ಬಂದ. ಕೊಡಲ್ಲ ಅಂದರೆ ಇಲ್ಲೇ ಕೊನೆಯಾಗ್ತೀರಾ ಎಂದಾಗ ನಾನು ಭಯದಿಂದ ಅರವಿಂದ್ ಹಿಂದೆ ನಿಂತೆ. ಅಷ್ಟರಲ್ಲಿ ಬ್ಯಾಂಕ್ನ ಭದ್ರತಾ ಸೈರನ್ ಜೋರಾಗಿ ಮೊಳಗಿತು. ಆ ಶಬ್ದ ಕೇಳುತ್ತಿದ್ದಂತೆಯೇ ಆ 3 ಕ್ಷಣಕಾಲ ಗಾಬರಿಯಾದರು. ಅದೇ ಅವಕಾಶ ಬಳಸಿಕೊಂಡು ಅರವಿಂದ್ ನನ್ನ ಕೈ ಹಿಡಿದು ಹಿಂಬದಿಯ ತುರ್ತು ಬಾಗಿಲಿನ ಕಡೆ ಓಡಿದರು. ನಾವು ಕಿರಿದಾದ ದಾರಿಯಿಂದ ಹೊರಬಂದೆವು. ಆದರೆ ಹೊರಗೆ ಬಂದ ತಕ್ಷಣ ರಸ್ತೆಯ ಬದಿಯಲ್ಲಿ ಒಬ್ಬ ವೃದ್ಧ ನಮ್ಮನ್ನು ಕಾಯುತ್ತಾ ನಿಂತಿದ್ದರು. ಅವರನ್ನು ನೋಡಿದ ಕ್ಷಣ ಅರವಿಂದ್ ಆಶ್ಚರ್ಯದಿಂದ ನಿಂತರು. ಆ ವೃದ್ಧರ ಕೈಯಲ್ಲಿ ಅದೇ ಕುಟುಂಬದ ಫೋಟೋದ ಮತ್ತೊಂದು ಪ್ರತಿ ಇತ್ತು. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ಅರವಿಂದ್, ನಾನು 25 ವರ್ಷಗಳಿಂದ ನಿನ್ನನ್ನು ಹುಡುಕುತ್ತಿದ್ದೆ. ಅದನ್ನು ಕೇಳಿ ಅರವಿಂದ್ ಬೆಚ್ಚಿ ಬಿದ್ದರು ಮತ್ತು ಕೇಳಿದರು, ನೀವು ಯಾರು? ವೃದ್ಧರ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವರು ನಿಧಾನವಾಗಿ ಉತ್ತರಿಸಿದರು, ನಾನು ನಿನ್ನ ಚಿಕ್ಕಪ್ಪ. ಆ ಒಂದು ಮಾತು ಅರವಿಂದ್ ಅವರ 25 ವರ್ಷದ ಜೀವನವನ್ನೇ ಮತ್ತೊಮ್ಮೆ ಬದಲಿಸಿತು. ನಾನು ನಿನ್ನ ಚಿಕ್ಕಪ್ಪ. ಆ ಮಾತು ಕೇಳಿದ ತಕ್ಷಣ
ಅರವಿಂದ್ ಅವರ ಕೈಯಲ್ಲಿದ್ದ ಪತ್ರ ಕೆಳಗೆ ಬೀಳುವಂತಾಯಿತು. ಏನು ಎಂದು ಅವರು ನಡುಗಿದ ಧ್ವನಿಯಲ್ಲಿ ಕೇಳಿದರು. ವೃದ್ಧರ ಕಣ್ಣೀರನ್ನು ಒರೆಸಿಕೊಂಡು ಮುಂದೆ ಬಂದರು. ನನ್ನ ಹೆಸರು ಶಿವಪ್ರಸಾದ್. ರಾಘವೇಂದ್ರ ನನ್ನ ಅಣ್ಣ. ನಾನು ಮತ್ತು ಅರವಿಂದ್ ಇಬ್ಬರು ಮಾತೆ ಬಾರದೆ ನಿಂತಿದ್ದವು. ಅಷ್ಟರಲ್ಲಿ ದೂರದಲ್ಲಿ ಪೊಲೀಸ್ ಸೈರನ್ ಶಬ್ದ ಕೇಳಿಸಿತು. ಬ್ಯಾಂಕ್ನಿಂದ ತಪ್ಪಿಸಿಕೊಂಡಿದ್ದ ದುಷ್ಕರ್ಮಿಗಳು ಅಲ್ಲಿಂದ ಓಡಿ ಹೋದರು. ಶಿವಪ್ರಸಾದ್ ನಿಧಾನವಾಗಿ ಹೇಳಿದರು, ಇಲ್ಲಿ ನಿಲ್ಲಬೇಡಿ, ಅವರು ಮತ್ತೆ ಬರಬಹುದು. ನನ್ನ ಮನೆಗೆ ಬನ್ನಿ. ನಮಗೆ ಬೇರೆ ದಾರಿ ಇರಲಿಲ್ಲ. ನಾವು ಅವರ ಕಾರಿನಲ್ಲಿ ಅವರ ಮನೆಗೆ ಹೋದೆವು. ಮನೆಗೆ ತಲುಪಿದ ನಂತರ ಅವರು ಒಂದು ಹಳೆಯ ಮರದ ಅಲ್ಮಾರಿಯನ್ನು ತೆರೆದರು. ಅದರೊಳಗೆ ನೂರಾರು ಫೋಟೋ, ಆಲ್ಬಮ್ಗಳು ಮತ್ತು ದಾಖಲೆಗಳು ಇವೆ. ಅವರು ಒಂದು ಆಲ್ಬಮ್ ತೆಗೆದು ಅರವಿಂದ್ ಮುಂದೆ ಇಟ್ಟರು. ಮೊದಲ ಪುಟದಲ್ಲಿದ್ದ ಫೋಟೋ ನೋಡಿ ಅರವಿಂದ್ ಅಳತೊಡಗಿದರು. ಅದು ಅವರ ಬಾಲ್ಯದ ಹುಟ್ಟುಹಬ್ಬದ ಫೋಟೋ. ಅದರಲ್ಲಿದ್ದ ರಾಘವೇಂದ್ರ, ಶಾರದಾ ಮತ್ತು ಪುಟ್ಟ ಅರವಿಂದ್ ನಗುತ್ತಾ ನಿಂತಿದ್ದರು. ಇವು ನಿಜವಾಗಿಯೂ ನನ್ನ ಫೋಟೋಗಳ ಎಂದು ಅವರು ಕೇಳಿದರು. ಹೌದು ಮಗನೇ ಎಂದು ಶಿವಪ್ರಸಾದ್ ಉತ್ತರಿಸಿದರು. ನೀನು 2 ವರ್ಷದವನಾಗಿದ್ದಾಗ ಈ ಫೋಟೋ ತೆಗೆದಿದ್ದೆವು. ಅವರು ಮತ್ತೊಂದು ಫೋಟೋ ತೋರಿಸಿದರು. ಅದರಲ್ಲಿದ್ದ ಪುಟ್ಟ ಅರವಿಂದ್ ತನ್ನ ಚಿಕ್ಕಪ್ಪನ ಭುಜದ ಮೇಲೆ ಕುಳಿತಿದ್ದ. ಅರವಿಂದ್ ಅವರ ಕಣ್ಣಲ್ಲಿ ಸಂತೋಷ ಮತ್ತು ದುಃಖ ಎರಡೂ ಒಂದೇ ಸಮಯದಲ್ಲಿ ಕಾಣಿಸುತ್ತಿದ್ದವು. ನಾನು ಅವರ ಕೈಯನ್ನು ಹಿಡಿದು ಸಮಾಧಾನಪಡಿಸಿದೆ. ಸ್ವಲ್ಪ ಹೊತ್ತಿನ ನಂತರ ಅರವಿಂದ್ ಒಂದು ಪ್ರಶ್ನೆ ಕೇಳಿದರು. ಚಿಕ್ಕಪ್ಪ, ನನ್ನ ಅಪ್ಪ ಮತ್ತು ಅಮ್ಮ ನಿಜವಾಗಿಯೂ? ಶಿವಪ್ರಸಾದ್ ಅವರ ಮುಖ ಗಂಭೀರವಾಯಿತು. ನಾನು ಕೂಡ ಹಲವು ವರ್ಷ ಅವರು ಸಾವನ್ನಪ್ಪಿದ್ದಾರೆ ಎಂದುಕೊಂಡಿದ್ದೆ. ಆದರೆ ಅವರು ಒಂದು ಹಳೆಯ ಪತ್ರಿಕೆಯನ್ನು ತೆಗೆದು ನಮ್ಮ ಮುಂದೆ ಇಟ್ಟರು. ಅದರಲ್ಲಿ ಬೆಂಕಿ ಅವಘಡದ ಸುದ್ದಿ ಇತ್ತು. ಆದರೆ ಪತ್ರಿಕೆಯ ಒಂದು ಮೂಲೆಯಲ್ಲಿ ಕೆಂಪು ಪೆನ್ನಿನಿಂದ ವೃತ್ತ ಹಾಕಲಾಗಿತ್ತು. ಅದರ ಕೆಳಗೆ ಒಂದು ಕೈಬರಹದ ಸಾಲು ಇತ್ತು. ನಾವು ಬದುಕಿದ್ದೇವೆ, ಆದರೆ ನಮ್ಮನ್ನು ಹುಡುಕಬೇಡ. ಅರವಿಂದ್ ಆಶ್ಚರ್ಯದಿಂದ ಕೇಳಿದರು, ಈ ಬರಹ ಯಾರದು? ಶಿವಪ್ರಸಾದ್ ಉತ್ತರಿಸಿದರು, ಇದು ನಿನ್ನ ತಂದೆ ರಾಘವೇಂದ್ರ ಅವರ ಕೈಬರಹ. ಆ ಮಾತು ಕೇಳಿ ಅರವಿಂದ್ ಎದ್ದು ನಿಂತರು. ಅಂದರೆ ನನ್ನ ತಂದೆ ಬದುಕಿದ್ದಾರಾ? ಶಿವಪ್ರಸಾದ್ ನಿಧಾನವಾಗಿ ತಲೆ ಅಲ್ಲಾಡಿಸಿದರು. ಬಹುಶಃ. ಆದರೆ ಅವರನ್ನು ಯಾರೋ ಮರೆಮಾಡಿದ್ದಾರೆ, ಅಥವಾ ಅವರು ಯಾರನ್ನೋ ತಪ್ಪಿಸಿಕೊಂಡು ಬದುಕುತ್ತಿದ್ದಾರೆ. ಅಷ್ಟರಲ್ಲಿ ಮನೆಯ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡೆವು. ಶಿವಪ್ರಸಾದ್ ಬಾಗಿಲಿನ ಕಡೆ ನಡೆದು ಹೋದರು. ಬಾಗಿಲು ತೆರೆದ ತಕ್ಷಣ ಹೊರಗೆ ಒಬ್ಬ ಅಪರಿಚಿತ ವ್ಯಕ್ತಿ ನಿಂತಿದ್ದ. ಅವನ ಕೈಯಲ್ಲಿ ಒಂದು ಹಳೆಯ ಲಕೋಟೆ ಇತ್ತು. ಅವನು ಒಂದೇ ಒಂದು ಮಾತು ಹೇಳಿದ, ಇದು ರಾಘವೇಂದ್ರ ಸರ್ ಕಳುಹಿಸಿರುವ ಕೊನೆಯ ಪತ್ರ. ಅದನ್ನು ಕೇಳಿದ ಕ್ಷಣ ಮನೆಯೊಳಗೆ ಸಂಪೂರ್ಣ ಮೌನ ಆವರಿಸಿತು. ಮನೆಯ ಬಾಗಿಲಿನ ಬಳಿ ನಿಂತಿದ್ದ ವ್ಯಕ್ತಿಯ ಕೈಯಲ್ಲಿ ಹಳೆಯ ಲಕೋಟೆ ಇತ್ತು. ಶಿವಪ್ರಸಾದ್ ಅದನ್ನು ನಡುಗುವ ಕೈಗಳಿಂದ ತೆಗೆದುಕೊಂಡರು. ಈ ಪತ್ರ ನಿಮಗೆ ಎಲ್ಲಿಂದ ಸಿಕ್ಕಿತು ಎಂದು ಕೇಳಿದರು. ಆ ವ್ಯಕ್ತಿ ಶಾಂತವಾಗಿ ಉತ್ತರಿಸಿದ, ನಾನು ಒಂದು ಕೊರಿಯರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ. ಈ ಪತ್ರವನ್ನು 10 ವರ್ಷಗಳ ಹಿಂದೆ ನಮ್ಮ ಕಚೇರಿಯಲ್ಲಿ ಜಮಾ ಮಾಡಲಾಗಿತ್ತು. ಕಳುಹಿಸಿದ ವ್ಯಕ್ತಿ ಒಂದು ಮಾತು ಮಾತ್ರ ಹೇಳಿದ್ದರು, ಒಂದು ದಿನ ಅರವಿಂದ್ ಬದುಕಿದ್ದಾನೆ ಎಂಬುದು ಖಚಿತವಾದರೆ ಮಾತ್ರ ಈ ಪತ್ರವನ್ನು ಕೊಡಬೇಕು. ಆ ಮಾತು ಕೇಳಿ ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿದೆವು. ಅರವಿಂದ್ ನಿಧಾನವಾಗಿ ಲಕೋಟೆ ತೆರೆದರು. ಅದರೊಳಗೆ ಒಂದು ಪತ್ರ ಮತ್ತು ಒಂದು ಹಳೆಯ ಫೋಟೋ ಇತ್ತು. ಫೋಟೋದಲ್ಲಿ ರಾಘವೇಂದ್ರ ಒಬ್ಬರೇ ನಿಂತಿದ್ದರು. ಆದರೆ ಅವರ ಮುಖದಲ್ಲಿ ದಟ್ಟ ಗಡ್ಡ, ಬೇರೆ ವೇಷಭೂಷಣ. ಅವರು ತಮ್ಮ ಗುರುತು ಮರೆಮಾಡಿಕೊಂಡಿರುವಂತೆ ಕಾಣುತ್ತಿದ್ದರು. ಅರವಿಂದ್ ಕಣ್ಣೀರು ಹಾಕುತ್ತಾ ಪತ್ರ ಓದಲು ಆರಂಭಿಸಿದರು. ನನ್ನ ಪ್ರೀತಿಯ ಮಗ ಅರವಿಂದ್, ಈ ಪತ್ರ ನಿನ್ನ ಕೈಗೆ ತಲುಪಿದ್ದರೆ ನೀನು ಬದುಕಿದ್ದೀ ಎಂದರ್ಥ. ನಾನು ನಿನ್ನನ್ನು ದೂರ ಮಾಡಿದ ತಂದೆಯಲ್ಲ, ನಿನ್ನನ್ನು ಬದುಕಿಸಲು ದೂರ ಮಾಡಬೇಕಾಯಿತು. ನನ್ನ ಮೇಲೆ ಸುಳ್ಳು ಪ್ರಕರಣ ಹಾಕಿದವರು ಇನ್ನೂ ಸ್ವತಂತ್ರವಾಗಿ ತಿರುಗುತ್ತಿದ್ದಾರೆ. ನಾನು ಹೊರಗೆ ಬಂದ ಕ್ಷಣ ನಿನ್ನ ಜೀವಕ್ಕೂ ಅಪಾಯ. ಪತ್ರ ಓದುತ್ತಿದ್ದಂತೆ ಅರವಿಂದ್ ಅವರ ಧ್ವನಿ ನಡುಗತೊಡಗಿತು. ಮುಂದೆ ಬರೆಯಲಾಗಿತ್ತು, ನನ್ನ ಬಳಿ ಇರುವ ಎಲ್ಲ ಸಾಕ್ಷ್ಯಗಳು ಒಂದು ಸುರಕ್ಷಿತ ಸ್ಥಳದಲ್ಲಿವೆ. ಅವು ಸಿಕ್ಕ ದಿನ ನಿನ್ನ ಜೀವನವೂ ನಮ್ಮ ಕುಟುಂಬದ ಗೌರವವೂ ಮರಳಿ ಸಿಗುತ್ತದೆ. ಕೊನೆಯ ಸಾಲು ಓದಿದ ಕ್ಷಣ ಎಲ್ಲರೂ ಬೆಚ್ಚಿಬಿದ್ದರು. ಆ ಸಾಕ್ಷ್ಯಗಳು ಇರುವ ಸ್ಥಳದ ಸುಳಿವು ಈ ಫೋಟೋದ ಹಿಂದೆ ಇದೆ. ಅರವಿಂದ್ ತಕ್ಷಣ ಫೋಟೋವನ್ನು ತಿರುಗಿಸಿದರು. ಅದರ ಹಿಂದೆ ಕೇವಲ 3 ಪದಗಳು ಮಾತ್ರ ಬರೆಯಲಾಗಿದ್ದವು. ಹಳೆಯ ಶಿವ ದೇವಾಲಯ. ಯಾವ ದೇವಾಲಯ ಎಂದು ನಾನು ಕೇಳಿದೆ. ಆಗ ಶಿವಪ್ರಸಾದ್ ಅವರು ನೆನಪಿಸಿಕೊಂಡು, ನಗರದ ಹೊರವಲಯದಲ್ಲಿರುವ 100 ವರ್ಷ ಹಳೆಯ ಶಿವ ದೇವಾಲಯ. ಆ ಜಾಗವನ್ನು ಈಗ ಯಾರೂ ಬಳಸುವುದಿಲ್ಲ. ಜನರು ಅದು ಭೂತ ಬಂಗಲೆ ಎಂದು ಹೆದರುತ್ತಾರೆ. ಅಷ್ಟರಲ್ಲಿ ಹೊರಗಿನಿಂದ ಏಕಾಏಕಿ ಗುಂಡಿನ ಶಬ್ದ ಕೇಳಿಸಿತು. ಮನೆಯ ಕಿಟಕಿಯ ಗಾಜು ಒಡೆದು ಚೂರು ಚೂರಾಯಿತು. ಯಾರೋ ಹೊರಗಿನಿಂದ ಗುಂಡು ಹಾರಿಸಿದ್ದರು. ಅರವಿಂದ್ ತಕ್ಷಣ ನನ್ನನ್ನು ಕೆಳಕ್ಕೆ ಎಳೆದು ರಕ್ಷಿಸಿದರು. ಶಿವಪ್ರಸಾದ್ ಕಿಟಕಿಯಿಂದ ಹೊರಗೆ ನೋಡಿದರು. ಆದರೆ ಕಪ್ಪು SUV ಮಾತ್ರ ವೇಗವಾಗಿ ಅಲ್ಲಿಂದ ಹೊರಟು ಹೋಗುತ್ತಿತ್ತು.
ಅದರ ಹಿಂಭಾಗದ ಗಾಜಿನ ಮೇಲೆ ಒಂದು ವಿಚಿತ್ರ ಗುರುತು ಇತ್ತು. ವಿಕೆ. ಅದೇ ಗುರುತನ್ನು ನೋಡಿದ ಶಿವಪ್ರಸಾದ್ ಭಯದಿಂದ ಹೇಳಿದರು, ವಿಕ್ರಮ್, ಅವನು ಇನ್ನೂ ಬದುಕಿದ್ದಾನೆ. ಆ ಒಂದು ಮಾತು 25 ವರ್ಷದ ರಹಸ್ಯಕ್ಕೆ ಹೊಸ ತಿರುವು ನೀಡಿತು. ವಿಕ್ರಮ್ ಇನ್ನೂ ಬದುಕಿದ್ದಾನೆ. ಶಿವಪ್ರಸಾದ್ ಅವರ ಮಾತು ಕೇಳಿದ ಕ್ಷಣ ಮನೆಯೊಳಗೆ ಭಯದ ವಾತಾವರಣ ಆವರಿಸಿತು. ಅರವಿಂದ್ ಕಿಟಕಿಯಿಂದ ಹೊರಗೆ ನೋಡಿದರು. ಆದರೆ ಕಪ್ಪು SUV ಆಗಲೇ ಕಣ್ಮರೆಯಾಗಿತ್ತು. ಚಿಕ್ಕಪ್ಪ, ನಾವು ಇನ್ನೊಂದು ಕ್ಷಣವೂ ತಡ ಮಾಡಬಾರದು ಎಂದು ಅರವಿಂದ್ ದೃಢವಾಗಿ ಹೇಳಿದರು. ಪತ್ರದಲ್ಲಿ ಹೇಳಿರುವ ಹಳೆಯ ಶಿವ ದೇವಾಲಯಕ್ಕೆ ಈಗಲೇ ಹೋಗೋಣ ಎಂದರು. ರಾತ್ರಿ ಆಗುತ್ತಿದ್ದರೂ ನಾವು ತಕ್ಷಣ ಹೊರಟೆವು. ಸುಮಾರು 1 ಗಂಟೆಯ ಪ್ರಯಾಣದ ನಂತರ ನಗರದ ಹೊರವಲಯದಲ್ಲಿದ್ದ ಆ ಹಳೆಯ ಶಿವ ದೇವಾಲಯದ ಮುಂದೆ ತಲುಪಿದೆವು. ದೇವಾಲಯ ಸಂಪೂರ್ಣ ನಿರ್ಜನವಾಗಿತ್ತು. ಗೋಡೆಗಳು ಬಿರುಕು ಬಿಟ್ಟಿದ್ದವು. ಮರಗಳ ಬೇರುಗಳು ಕಟ್ಟಡವನ್ನು ಆವರಿಸಿದ್ದವು. ಗಾಳಿ ಬೀಸಿದಾಗ ಬಾಗಿಲು ಕಿರ್ಕಿರ್ ಎಂದು ಶಬ್ದ ಮಾಡುತ್ತಿತ್ತು. ನಾನು ಭಯದಿಂದ ಅರವಿಂದ್ ಅವರ ಕೈ ಹಿಡಿದೆ. ನಿಜವಾಗಿಯೂ ಇಲ್ಲೇ ಸಾಕ್ಷ್ಯಗಳಿವೆಯಾ ಎಂದು ಕೇಳಿದೆ. ಅವರು ಧೈರ್ಯವಾಗಿ ಹೇಳಿದರು, ಇಷ್ಟು ದೂರ ಬಂದಿದ್ದೇವೆ, ಈಗ ಹಿಂದೆ ಸರಿಯುವುದಿಲ್ಲ. ನಾವು ದೇವಾಲಯದೊಳಗೆ ಪ್ರವೇಶಿಸಿದ್ದೆವು. ಮಧ್ಯದಲ್ಲಿ ದೊಡ್ಡ ಶಿವಲಿಂಗ ಇತ್ತು. ಎಲ್ಲೆಡೆ ಧೂಳು ತುಂಬಿಕೊಂಡಿತ್ತು. ಶಿವಪ್ರಸಾದ್ ಸುತ್ತಲೂ ಗಮನಿಸುತ್ತಾ ಇದ್ದರು. ಹಠಾತ್ತನೆ ಅವರು ಶಿವಲಿಂಗದ ಹಿಂದೆ ಇದ್ದ ಕಲ್ಲಿನ ಮೇಲೆ ಕೆತ್ತಿದ ಒಂದು ಗುರುತನ್ನು ತೋರಿಸಿದರು. ಅದು RS. ಅದೇ ಗುರುತು ಉಂಗುರದಲ್ಲೂ ಇತ್ತು. ಇದೇ ಜಾಗ ಎಂದು ಶಿವಪ್ರಸಾದ್ ಹೇಳಿದರು. ಅರವಿಂದ್ ಆ ಕಲ್ಲನ್ನು ತಳ್ಳಲು ಪ್ರಯತ್ನಿಸಿದರು. ಮೊದಲಿಗೆ ಅದು ಕದಲಿಲ್ಲ. ನಂತರ ನಾವೆಲ್ಲ ಸೇರಿ ಬಲವಾಗಿ ತಳ್ಳಿದಾಗ ಕಲ್ಲು ನಿಧಾನವಾಗಿ ಬದಿಗೆ ಸರಿಯಿತು. ಅದರ ಕೆಳಗೆ ನೆಲದೊಳಗೆ ಇಳಿಯುವ ಕಿರಿದಾದ ಮೆಟ್ಟಿಲು ಕಾಣಿಸಿತು. ನಾವು ಮೊಬೈಲ್ ಟಾರ್ಚ್ ಬೆಳಗಿಸಿಕೊಂಡು ಕೆಳಗೆ ಇಳಿದೆವು. ಕೆಳಗೆ ಒಂದು ಚಿಕ್ಕ ಕೋಣೆ ಇತ್ತು. ಅದರ ಮಧ್ಯದಲ್ಲಿ ಒಂದು ಕಬ್ಬಿಣದ ಪೆಟ್ಟಿಗೆ ಇತ್ತು. ಅರವಿಂದ್ ಅದನ್ನು ತೆಗೆದರು. ಒಳಗೆ ಕೆಲವು ಫೈಲ್ಗಳು, ಒಂದು ಪೆನ್ ಡ್ರೈವ್ ಮತ್ತು ಹಳೆಯ ಡೈರಿ ಇತ್ತು. ಡೈರಿಯ ಮೊದಲ ಪುಟದಲ್ಲಿ ಬರೆಯಲಾಗಿತ್ತು, ಈ ಸಾಕ್ಷ್ಯಗಳು ನನ್ನ ಮಗ ಅರವಿಂದ್ಗೆ. ಅರವಿಂದ್ ಅವರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಕೊನೆಗೂ ಅಪ್ಪ ಉಳಿಸಿದ ಸತ್ಯ ಸಿಕ್ಕಿತ್ತು. ಅಷ್ಟರಲ್ಲಿ ಮೇಲಿನಿಂದ ಭಾರಿ ಶಬ್ದ ಕೇಳಿಸಿತು. ದೇವಾಲಯದ ಮುಖ್ಯ ಬಾಗಿಲು ಯಾರೋ ಬಲವಾಗಿ ಮುಚ್ಚಿದರು. ತಕ್ಷಣವೇ ಒಬ್ಬನ ಗಟ್ಟಿಯಾದ ಧ್ವನಿ ಕೇಳಿಸಿತು, ಅರವಿಂದ್, ಇಷ್ಟು ವರ್ಷ ಹುಡುಕಿದದ್ದೆಲ್ಲ ಸಿಕ್ಕಿತಾ? ಆದರೆ ಅದನ್ನು ತೆಗೆದುಕೊಂಡು ಜೀವಂತವಾಗಿ ಹೊರಗೆ ಹೋಗಲು ಸಾಧ್ಯವಿಲ್ಲ ಎನ್ನುವ ಧ್ವನಿ. ನಾವು ಮೇಲಕ್ಕೆ ಓಡಿ ಬಂದೆವು. ದೇವಾಲಯದ ಬಾಗಿಲ ಬಳಿ 5 ಜನ ನಿಂತಿದ್ದರು. ಅವರ ಮಧ್ಯದಲ್ಲಿ ಕಪ್ಪು ಕೋಟ್ ಧರಿಸಿದ್ದ ಒಬ್ಬ ವ್ಯಕ್ತಿ ನಗುತ್ತಾ ನಿಂತಿದ್ದ. ಅವನು ನಿಧಾನವಾಗಿ ತನ್ನ ಕಪ್ಪು ಕನ್ನಡಕವನ್ನು ತೆಗೆದ. ಅವನ ಮುಖವನ್ನು ನೋಡಿದ ಕ್ಷಣ ಶಿವಪ್ರಸಾದ್ ನಡುಗುತ್ತಾ ಹೇಳಿದರು, ಅದು ವಿಕ್ರಮ್. ಆಗ ವಿಕ್ರಮ್ ತುಂಟ ನಗೆಯೊಂದಿಗೆ ಹೇಳಿದನು, ಹೌದು, 25 ವರ್ಷಗಳ ಹಿಂದೆ ನಿಮ್ಮ ಕುಟುಂಬವನ್ನು ಮುಗಿಸಲಾಗಲಿಲ್ಲ. ಆದರೆ ಇಂದು ಆ ಕೆಲಸ ಪೂರ್ಣವಾಗುತ್ತದೆ. ಅವನ ಕೈಯಲ್ಲಿದ್ದ ಗನ್ ನೇರವಾಗಿ ಅರವಿಂದ್ ಕಡೆ ತಿರುಗಿತು. ವಿಕ್ರಮ್ ಕೈಯಲ್ಲಿದ್ದ ಗನ್ ನೇರವಾಗಿ ಅರವಿಂದ್ ಎದೆಯತ್ತ ತೋರಿಸಿತು. ಅರವಿಂದ್, ನಿನ್ನ ತಂದೆ ನನ್ನ ವಿರುದ್ಧ ಸಂಗ್ರಹಿಸಿದ್ದ ಸಾಕ್ಷ್ಯಗಳನ್ನು ಕೊಡು, ಇಲ್ಲವಾದರೆ ನೀನು ಕೂಡ ಇಂದು ಇಲ್ಲಿಯೇ ಸಾಯುತ್ತೀಯ. ಅರವಿಂದ್ ಒಂದು ಹೆಜ್ಜೆಯೂ ಹಿಂದೆ ಸರಿಯಲಿಲ್ಲ. ಅವರು ಪೆನ್ಡ್ರೈವನ್ನು ಬಿಗಿಯಾಗಿ ಹಿಡಿದು ಹೇಳಿದರು, ನನ್ನ ತಂದೆ ಪ್ರಾಮಾಣಿಕವಾಗಿ ಬದುಕಿದರು. ಅವರ ಸತ್ಯವನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ. ವಿಕ್ರಮ್ ಕೋಪದಿಂದ ಟ್ರಿಗರ್ ಒತ್ತಲು ಮುಂದಾದ. ಅಷ್ಟರಲ್ಲಿ ಸೈರನ್. ದೇವಾಲಯದ ಹೊರಗೆ ಪೊಲೀಸ್ ವಾಹನಗಳ ಶಬ್ದ ಕೇಳಿಸಿತು. ಕೆಲವೇ ಕ್ಷಣಗಳಲ್ಲಿ ಶಸ್ತ್ರಸಜ್ಜಿತ ಪೊಲೀಸರು ದೇವಾಲಯವನ್ನು ಸುತ್ತುವರಿದರು. ಯಾರು ಕದಲಬೇಡಿ, ಆಯುಧಗಳನ್ನು ಕೆಳಗೆ ಹಾಕಿ ಎಂದಾಗ ವಿಕ್ರಮ್ ಬೆಚ್ಚಿಬಿದ್ದ. ಅವನು ತಪ್ಪಿಸಿಕೊಳ್ಳಲು ಹಿಂದಿರುಗಿದ. ಆದರೆ ಅರವಿಂದ್ ಧೈರ್ಯವಾಗಿ ಮುಂದೆ ಧಾವಿಸಿ ಅವನ ಕೈಯಲ್ಲಿದ್ದ ಗನ್ನನ್ನು ಕೆಳಗೆ ಬೀಳಿಸಿದರು. ಇಬ್ಬರ ನಡುವೆ ಹೋರಾಟ ಆರಂಭವಾಯಿತು. ವಿಕ್ರಮ್ನ ಸಹಚರರು ಓಡಲು ಪ್ರಯತ್ನಿಸಿದರು. ಪೊಲೀಸರು ಅವರನ್ನು ಬಂಧಿಸಿದರು. ಸ್ವಲ್ಪ ಹೊತ್ತಿನಲ್ಲೇ ವಿಕ್ರಮ್ ಕೂಡ ಪೊಲೀಸರ ಕೈಗೆ ಸಿಕ್ಕಿಬಿದ್ದ. ಪೊಲೀಸ್ ಅಧಿಕಾರಿ ಅರವಿಂದ್ ಅವರ ಕೈಯಲ್ಲಿದ್ದ ಪೆನ್ಡ್ರೈವ್ ಪಡೆದು ಪರಿಶೀಲಿಸಿದರು. ಅದರೊಳಗೆ ವಿಕ್ರಮ್ ಮಾಡಿದ ವಂಚನೆ, ನಕಲಿ ದಾಖಲೆಗಳು, ಬೆದರಿಕೆಗಳು ಮತ್ತು ರಾಘವೇಂದ್ರ ಅವರ ವಿರುದ್ಧ ರೂಪಿಸಿದ್ದ ಸಂಚಿನ ಸಂಪೂರ್ಣ ಸಾಕ್ಷ್ಯಗಳಿದ್ದವು. ಆ ದಾಖಲೆಗಳನ್ನು ನೋಡಿದ ಅಧಿಕಾರಿ ಹೇಳಿದರು, ಇದು ಸಾಕು. 25 ವರ್ಷದ ಹಳೆಯ ಪ್ರಕರಣಕ್ಕೆ ಇಂದು ನ್ಯಾಯ ಸಿಗಲಿದೆ. ವಿಕ್ರಮ್ ತಲೆ ತಗ್ಗಿಸಿ ನಿಂತ. ಅವನ ಅಹಂಕಾರ ಕ್ಷಣಾರ್ಧದಲ್ಲಿ ನೆಲಸಮವಾಗಿತ್ತು. ಕೆಲವು ತಿಂಗಳ ನಂತರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಎಲ್ಲ ಸಾಕ್ಷ್ಯಗಳನ್ನು ಪರಿಶೀಲಿಸಿದ ನ್ಯಾಯಾಧೀಶರು ವಿಕ್ರಮ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದರು. ರಾಘವೇಂದ್ರ ಅವರ ಮೇಲಿದ್ದ ಎಲ್ಲ ಸುಳ್ಳು ಆರೋಪಗಳನ್ನು ಅಧಿಕೃತವಾಗಿ ತೆಗೆದುಹಾಕಲಾಯಿತು. ಅವರ ಗೌರವವನ್ನು ಸರ್ಕಾರ ಮರುಸ್ಥಾಪಿಸಿತು. ಅರವಿಂದ್ ಅವರ ಕುಟುಂಬಕ್ಕೆ ಸೇರಿದ ಎಲ್ಲ ಆಸ್ತಿಯು ಕಾನೂನುಬದ್ಧವಾಗಿ ಅವರಿಗೆ ಮರಳಿತು. ಒಂದು ದಿನ ನಾನು ಮತ್ತು ಅರವಿಂದ್ ಸುಜಾತಾ ಮೇಡಮ್ ಅವರ ಸಮಾಧಿಯ ಮುಂದೆ ನಿಂತಿದ್ದೆವು. ಅವರು ತಂದೆ ತಾಯಿಯಂತೆ ಅರವಿಂದ್ ಅವರನ್ನು ಬೆಳೆಸಿರಲಿಲ್ಲ, ಆದರೆ ಅವರ ಜೀವನಕ್ಕೆ ಬೆಳಕು ತೋರಿಸಿದ್ದರು. ಅರವಿಂದ್ ಸಮಾಧಿಯ ಮುಂದೆ ಹೂವಿಟ್ಟು ನಿಧಾನವಾಗಿ ಹೇಳಿದರು, ಅಮ್ಮ, ನಿಮ್ಮ ಋಣವನ್ನು ನಾನು ಎಂದಿಗೂ ತೀರಿಸಲಾರೆ. ನನ್ನ ಕಣ್ಣಲ್ಲೂ ಆಗ ನೀರು ತುಂಬಿತು. ನಾವು ಇಬ್ಬರು ಒಂದು ನಿರ್ಧಾರ ಕೈಗೊಂಡೆವು. ಸುಜಾತಾ ಮೇಡಮ್ ಅವರ ಹೆಸರಿನಲ್ಲಿ ಅನಾಥ ಮಕ್ಕಳಿಗಾಗಿ
ಹೊಸ ಆಶ್ರಮವನ್ನು ಆರಂಭಿಸಬೇಕು ಎಂದು. ಕೆಲವೇ ತಿಂಗಳಲ್ಲಿ ಸುಜಾತ ಸೇವಾನಿಲಯ ಆರಂಭವಾಯಿತು. ಅಲ್ಲಿ ಯಾವುದೇ ಮಗುವಿಗೂ ತಾನು ಅನಾಥ ಎಂದು ಅನಿಸುವಂತಿರಲಿಲ್ಲ. ಪ್ರತಿ ಮಗುವಿನ ಮುಖದಲ್ಲೂ ನಗು ಮೂಡಿಸುವುದೇ ನಮ್ಮ ಜೀವನದ ಗುರಿಯಾಯಿತು. ಅರವಿಂದ್ ಆಗಾಗ ಹೇಳುತ್ತಿದ್ದರು, ಸತ್ಯಕ್ಕೆ ತಡವಾಗಬಹುದು, ಆದರೆ ಸೋಲು ಇರುವುದಿಲ್ಲ. ನಮ್ಮ ಜೀವನವು ಮತ್ತೆ ಹೊಸದಾಗಿ ಆರಂಭವಾಯಿತು. ಸ್ನೇಹಿತರೆ, ಅನುಮಾನ, ಲೋಭ ಮತ್ತು ಸುಳ್ಳು ಕೆಲವು ವರ್ಷಗಳವರೆಗೆ ಸತ್ಯವನ್ನು ಮರೆಮಾಡಬಹುದು. ಆದರೆ ಒಂದು ದಿನ ಸತ್ಯ ಹೊರಬರುತ್ತದೆ. ಪ್ರೀತಿ, ನಂಬಿಕೆ ಮತ್ತು ನ್ಯಾಯ ಕೊನೆಗೆ ಯಾವಾಗಲೂ ಗೆಲ್ಲುತ್ತವೆ. ಈ ಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.